ಸರ್, ಈಗ ನಮ್ಮ ಸೆಕೆಂಡ್ ಸೆಷನ್ ಇಲ್ಲಿ ನಾವು ನಿಮ್ಮ ಕಂಪ್ಲೀಟ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಿ ಫೋಕಸ್ಡ್ ಆಗಿ ಕ್ವಶನ್ಸ್ ಕೇಳ್ತೇವೆ. ಸೊ ಫಸ್ಟ್ ಆಫ್ ಆಲ್ ನಂಗೆ ಕೇಳಲಿಕ್ಕಿರೋದು, ಈಗ ಈಗಿನ ಸೊಸೈಟಿಯಲ್ಲಿ ಮೀಡಿಯಾ ಯಾವ ರೀತಿಯಲ್ಲಿ ಜನರದ ಒಪಿನಿಯನ್ ಮತ್ತೆ ಪರ್ಸೆಪ್ಷನ್ ಆಲ್ಟರ್ ಮಾಡ್ಲಿಕ್ಕೆ ವರ್ಕ್ ಮಾಡುತ್ತೆ? ವರ್ಕ್ ಅಲ್ಲ, ಮೀಡಿಯಾದ್ದು ಕೆಲಸನೇ ಅದೇ. ಅಂದ್ರೆ ಆಕ್ಚುಲಿ ನಾವು ಒರಿಜಿನಲ್ ಓಲ್ಡನ್ ಡೇಸ್ ಮೀಡಿಯಾಕ್ಕೆ ಹೋದ್ರೆ 90% ಆಫ್ ದ ಮೀಡಿಯಾ ಏನಿತ್ತಂದ್ರೆ ನ್ಯೂಟ್ರಲ್ ಇತ್ತು. ಎರಡೂ ಸೈಡ್ ಅನ್ನ ಅಂದ್ರೆ ಯಾವುದೇ ಇರ್ಲಿ, ಐಡಿಯಾಲಜಿ ಲೆಫ್ಟ್ ಇರ್ಲಿ ರೈಟ್ ಇರ್ಲಿ, ಅದನ್ನ ನಾರ್ಮಲ್ ಆಗಿ ಏನು ರಿಪೋರ್ಟ್ ಮಾಡ್ತಿತ್ತು. ಅಂದ್ರೆ ಇವತ್ತು ಮೀಡಿಯಾ ಅಂದ್ರೆ ಏನಾಗಿದೆ, ಮೀಡಿಯಾ ಅಂದ್ರೆ ಒಂದು ಲೆಫ್ಟ್ ಮತ್ತು ರೈಟ್ ಎಂಬ ಒಂದು ಸ್ಥಿತಿಗೆ ಮುಟ್ಟಿದೆ. ಲೆಫ್ಟ್ ಮತ್ತೆ ರೈಟ್. ಲೆಫ್ಟ್ ಅಂದ್ರೆ ಏನು? ಲೆಫ್ಟ್ ಐಡಿಯಾಲಜಿ. ರೈಟ್ ಅಂದ್ರೆ ಏನು? ರೈಟ್ ಐಡಿಯಾಲಜಿ. ಆ ಎರಡು ಇದರಲ್ಲಿ ಡಿವೈಡ್ ಆಗಿದೆ. ಇದನ್ನ ಐಡಿಯಾಲಜಿಯನ್ನು ಫಾಲೋ ಮಾಡುವ ಚಾನೆಲ್ಗಳಿದ್ದಾವೆ, ಪತ್ರಿಕೆಗಳಿದ್ದಾವೆ, ಇದನ್ನ ಲೆಫ್ಟ್. ಆದ್ರೆ ನಾನು ಹೇಳುವುದು ಏನಂದ್ರೆ, ಇಟ್ ಶುಡ್ ಬಿ ನಾಟ್ ಲೆಫ್ಟ್ ಅಂಡ್ ರೈಟ್, ಇಟ್ ಶುಡ್ ಬಿ ರೈಟ್ ಅಂಡ್ ರಾಂಗ್. ರೈಟ್ ಅಂಡ್ ರಾಂಗ್. ನಾನು 100% ಇದನ್ನ ಫಾಲೋ ಮಾಡ್ತೇನೆ ಅಂತ ಹೇಳುವುದಿಲ್ಲ. ಯಾಕೆಂದ್ರೆ ನಾನು ಕೂಡ ಒಬ್ಬ ಹ್ಯೂಮನ್ ಬೀಯಿಂಗ್. ನನ್ನ ಸಂಸ್ಥೆ ಕೂಡ 100% ಪ್ರಾಮಾಣಿಕವಾಗಿ ಮಾಡ್ತೇನೆ, ನನ್ನಂತೆ ಯಾರು ಇಲ್ಲ ಅಂತ ಒಂದು ಸಿಚುವೇಶನ್ ಅಲ್ಲಿ ನಾನು ಇಲ್ಲ. ನಾನು ತಪ್ಪು ಮಾಡಿದ್ದೇನೆ, ನಾನು ಬಯಸ್ ಮಾಡಿದ್ದೇನೆ. ಡೆಫಿನೆಟ್ಲಿ ನಾನು ಕೂಡ ನಾನು ಲಾಸ್ಟ್ ಟೈಮ್ ಒಂದು ಯೂಟ್ಯೂಬ್ ಇಂಟರ್ವ್ಯೂ ಅಲ್ಲಿ ಕೂಡ ನಾನು ಇದನ್ನೇ ಹೇಳಿದ್ದೇನೆ. ಆದ್ರೆ ಮೆಜಾರಿಟಿ ಎಲ್ಲಿದೆ? ಇಫ್ 80% ಯು ಆರ್ ಇಂಪಾರ್ಷಿಯಲ್ ಅಂಡ್ ದೆನ್ 20% ಬಿಕಾಸ್ ಆಫ್ ಔಟ್ಸೈಡ್ ಪ್ರೆಷರ್ ಇರಬಹುದು ಅಥವಾ ಇನ್ನೇನ್ ಇರಬಹುದು, ಇದರಿಂದ ನೀವು ಪಾರ್ಶಿಯಾಲಿಟಿ ಮಾಡಿದ್ರೆ ದಟ್ ಈಸ್ ಅಕ್ಸೆಪ್ಟೇಬಲ್. ಆದ್ರೆ ಆ ಪಾರ್ಶಿಯಾಲಿಟಿಯಲ್ಲಿ ಯಾರ್ದು ಲೈಫ್ ಹಾಳಾಗಬಾರ್ದು, ಯಾರದು ಕರಿಯರ್ ಹಾಳಾಗಬಾರ್ದು, ಯಾರ್ದು ಕೂಡ ಒಂದು ನಷ್ಟ ಆಗ್ಬಾರ್ದು. ಗೊತ್ತಾಯ್ತಲ್ಲ? ಈಗ ನಮಗೆ ಒಂದು ಬ್ರಾಂಡ್ ಇದೆ, ಅದು ಕಂಟಿನ್ಯೂಸ್ ಆಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದರಿಂದ ನನಗೆ ಸಂಬಳ ಕೊಡ್ಬಹುದು, ನಮ್ಮ ಟೀಮಿಗೆ ಅಥವಾ ನಮ್ಮ ಎಕ್ಸ್ಪೆನ್ಸಸ್ ಹೋಗ್ಬಹುದು. ಎಲ್ಲಿಯೋ ಒಂದು ಸ್ಮಾಲ್ ಬ್ರಾಂಡ್ ಮಿಸ್ಟೇಕ್ ಮಾಡ್ತದೆ, ಏನಾದ್ರೂ ಸ್ಮಾಲ್, ಆ ಮಿಸ್ಟೇಕ್ ನಿಂದ ಯಾರಿಗೂ ನಷ್ಟ ಇಲ್ಲ, ಆದ್ರೆ ಕಂಪನಿಯ ಹೆಸರು ಹಾಳಾಗ್ಲಿಕ್ಕೆ ಅದು ದೊಡ್ಡ ನ್ಯೂಸ್ ಆಗ್ತದೆ. ಅಂತ ಸಂದರ್ಭದಲ್ಲಿ ಆ ನ್ಯೂಸ್ ಅನ್ನ ನಾವು ನ್ಯೂಟ್ರಲ್ ಆಗಿ ಇಟ್ಕೊಂಡು ನ್ಯೂಸ್ ಪಬ್ಲಿಷ್ ಮಾಡದೆ ಇದ್ರೆ ಅದು ನನ್ನ ಪಾಲಿಗೆ ಅದು ಕೆಟ್ಟದಲ್ಲ. ಯಾಕೆಂದ್ರೆ ಅದರಿಂದ ಯಾರ್ದು ನಷ್ಟ ಇಲ್ಲ. ಆದ್ರೆ ಜನರ ನಡುವಲ್ಲಿ, ಜನರ ಒಂದು ದೃಷ್ಟಿಯಲ್ಲಿ ನಾನು ಬಯಸ್ಡ್ ಆದೆ ಅಲ್ವಾ, ನಂದು ಅದು ನ್ಯೂಟ್ರಾಲಿಟಿ ಹೋಯ್ತಲ್ಲ. ಸೊ ಇವತ್ತಿನ ಈ ವರ್ಲ್ಡ್ ಅಲ್ಲಿ ಏನಾಗಿದೆ ಅಂದ್ರೆ, ಈ ಕಂಪ್ಲೀಟ್ ಮೀಡಿಯಾ ಡಿವೈಡ್ ಆಗಿ ಹೋಗಿದೆ. ನನಗೆ ಇಂಟರ್ನ್ಯಾಷನಲ್ ಮೀಡಿಯಾದ ಬಗ್ಗೆ ಜಾಸ್ತಿ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ನ್ಯಾಷನಲ್ ಮೀಡಿಯಾ ಏನಿದೆ ಅಷ್ಟು ಒಂದು ಬೇಸರದ ಸಿಚುವೇಶನ್ಗೆ ತಲುಪಿದೆ. ನಾನು ಪ್ರೋ ಗವರ್ಮೆಂಟ್ ಮತ್ತೆ ಒಪೋಸಿಷನ್ ಅಂತ ಹೇಳಲ್ಲ, ಯಾಕಂದ್ರೆ ಇಬ್ಬರಲ್ಲೂ ಎರಡು ಐಡಿಯಾಲಜಿ ಅವರು ಇದ್ದಾರೆ. ಈಗ ನೋಡಿ, ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡಿದ್ರೆ ಕೆಲವರು ಆ ಸರ್ಕಾರವನ್ನ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ, ಬೇರೆ ಏನು ಎಷ್ಟೇ ಒಳ್ಳೇದು ಕೆಲಸ ಮಾಡಿದ್ರು ಕೂಡ ಅವರು ಮಾತಾಡಲ್ಲ. ಈ ಕಡೆ ಈ ಗವರ್ಮೆಂಟ್, ಪ್ರೋ ಗವರ್ಮೆಂಟ್ ಏನಿದೆ ಅದು ಗವರ್ಮೆಂಟ್ ಗೆ ಕ್ವಶನ್ ಮಾಡುವ ಬದಲು ಒಪೋಸಿಷನ್ ಗೆ ಕ್ವಶನ್ ಮಾಡ್ತಾರೆ. ಗೊತ್ತಾಯ್ತಲ್ವಾ? ಸೊ ಮೀಡಿಯಾ ಒಂದು ಈಚೆಗೆ ತಲುಪಿದೆ. ಅದಕ್ಕಾಗಿ ಫ್ಯೂಚರ್ ಜನರೇಷನ್, ನಮ್ಮ ಯಂಗ್ಸ್ಟರ್, ಒಂದು ವೇಳೆ ಜರ್ನಲಿಸಂ ಮೀಡಿಯಾ ಫೀಲ್ಡ್ ಅನ್ನ ನೀವು ಚೂಸ್ ಮಾಡುವುದಾದ್ರೆ ಇದರಿಂದ ಒಂದು ಜಾಸ್ತಿ ಪ್ರಭಾವಿತರಾಗಬೇಡಿ. ಈಗ ಆದ್ರೆ ನಿಮ್ಗೆ ಚಾನ್ಸ್ ಉಂಟು, ನನಗೆ ಚಾನ್ಸ್ ಇಲ್ಲ ಈಗ. ಯಾಕಂದ್ರೆ ನಾನು ಆಲ್ರೆಡಿ ಒಂದು ಬಿಲ್ಡ್ ಮಾಡಿ ಆಗಿದೆ. ಇಲ್ಲಿ ನಾನು ಹೀಗೆ ಸ್ಟ್ಯಾಂಡ್ ತಗೊಳ್ತೇನೆ ಅಂತ ಹೇಳಿದ್ರೆ ನನ್ನ 100 ಜನ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ, ಅವರ ಬಗ್ಗೆ ನಾನು ಯೋಚಿಸ್ತೀನಿ. ನಾನು ಎಲ್ಲಿ ಕೂಡ ಹೋಗಿ ಬದುಕಬಹುದು, ಆದ್ರೆ ಅವರ ಬಗ್ಗೆ ಕೂಡ ನಾನು ಯೋಚನೆ ಮಾಡಬೇಕು. ನಮ್ಮನ್ನ ನಂಬಿದವರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸೊ ಅಲ್ಲಿ ನಾವು ಕೆಲವೊಮ್ಮೆ ಬ್ಯಾಲೆನ್ಸ್ ಅನ್ನ ಮಾಡ್ತೇವೆ. ಓಕೆ, ಈಗ ಕರೆಂಟ್ ನಮ್ಮ ಯಂಗ್ ಜನರೇಷನ್, ಯಂಗ್ ಯೂತ್ ಕೂಡ ಮೀಡಿಯಾಕ್ಕೆ ಸ್ವಲ್ಪ ಇನ್ವಾಲ್ವ್ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಈಗ ಗೊತ್ತಿರ್ಬೋದು ಧ್ರುವರಾಟಿ. ಸೊ ಅವ್ರು ಮಾಡುವ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಧ್ರುವರಾತಿದ್ದು ಹಿ ಈಸ್ ಒನ್ ಆಫ್ ದಿ ದೊಡ್ಡ ಫ್ಯಾನ್ ಫಾಲೋವಿಂಗ್ಸ್, ಸಬ್ಸ್ಕ್ರಿಪ್ಷನ್ ಇರುವಂತ ಒಬ್ಬ ಯೂಟ್ಯೂಬರ್. ಅವರು ಒಂದು ಯೂಟ್ಯೂಬ್ ವಿಡಿಯೋ ಹಾಕಿದ್ರೆ ಒಂದು ದಿವಸದಲ್ಲಿ 1 ಕೋಟಿ 1.5 ಕೋಟಿ ಜನ ನೋಡ್ತಾರೆ. ಅಂದ್ರೆ ಅದು ನ್ಯಾಷನಲ್, ಇಂಟರ್ನ್ಯಾಷನಲ್. ಆದ್ರೆ ಧ್ರುವರಾತಿ ಹೇಳುವುದೇ ಎಲ್ಲ ಸರಿ ಅಂತ ಹೇಳುದಿಲ್ಲ. ಈಸ್ ಎ ಯಂಗ್ಸ್ಟರ್, ತಮ್ಮ ಪ್ಯಾಷನ್ ಅನ್ನ ಫಾಲೋ ಮಾಡಿದ್ದಾರೆ.
ಅವರೊಬ್ಬ ಇಂಜಿನಿಯರ್ ಇರ್ಬೋದು, ಏನಿರ್ಬೋದು, ಪ್ಯಾಷನ್ ಅನ್ನ ಫಾಲೋ ಮಾಡಿದ್ದಾರೆ, ಯೂಟ್ಯೂಬರ್ ಆಗಿ ಸಕ್ಸಸ್ ಆಗಿದ್ದಾರೆ. ಈ ಮಸ್ಟ್ ಬಿ ಅರ್ನಿಂಗ್ ಎ ಲಾಟ್ ಅಂಡ್ ಆಲ್ಸೋ ಈಸ್ ಸೆಲ್ಲಿಂಗ್ ಕೋರ್ಸಸ್. ಅವರು ಕೋರ್ಸ್ ಅನ್ನ ಸೇಲ್ ಮಾಡ್ತಾರೆ. ಈವನ್ ನಾನು ಕೂಡ ಅವರದ್ದು ಒಂದೆರಡು ಕೋರ್ಸ್ ಅನ್ನ ಪರ್ಚೇಸ್ ಮಾಡಿದ್ದೇನೆ, ನೋಡುವ ಏನು ಇವರು ಅಂದ್ರೆ. ಯಂಗ್ಸ್ಟರ್ ಇರ್ಬೋದು, ಆದ್ರೆ ನಮ್ಗೆ ಅವರಿಂದ ಕಲಿಯುವುದು ನಮ್ಗೆ ಎಲ್ಲ ಗೊತ್ತಿದೆ, ನಾವೇ ದೊಡ್ಡದು ಅಂತ ಹೇಳಲಿಕ್ಕೆ ಇಲ್ಲ. ಆದ್ರೆ ಅವರೇ ಮಾಡುದೆಲ್ಲ ಸರಿ ಅಂತ ಹೇಳಲ್ಲ. ಯಾಕಂದ್ರೆ ಈ ಎಲೆಕ್ಷನ್ ಟೈಮ್ ಅಲ್ಲಿ ಪೊಲಿಟಿಕಲಿ ಮಾತಾಡೋದಾದ್ರೆ ಈಸ್ ಟಾರ್ಗೆಟಿಂಗ್ ಓನ್ಲಿ ಗವರ್ಮೆಂಟ್. ಓಕೆ, ಸಮ್ಟೈಮ್ಸ್ ಈ ಶುಡ್ ಪ್ರೈಸ್ ದಟ್ ವಾಟ್ ಗವರ್ಮೆಂಟ್ ಹ್ಯಾಸ್ ಏನೋ ಕೆಲವು ತುಂಬಾ ಒಳ್ಳೆಯ ಕೆಲಸವನ್ನ ಮಾಡಿದೆ, ಅದನ್ನು ಕೂಡ ನಾವು ಹೇಳ್ಬೇಕು. ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕು. ಆದ್ರೆ ಇವತ್ತಿನ ಮೀಡಿಯಾದ ಜನರಲ್ ದೃಷ್ಟಿಯಿಂದ ನೋಡಿದ್ರೆ ಅದು ಅವರದ್ದು ತಪ್ಪಿಲ್ಲ ಅಂತ ನನಗೆ ಕೇಳ್ತದೆ. ಯಾಕಂದ್ರೆ ಎಲ್ಲರೂ ಒಂದೊಂದೇ ಸೈಡ್ ಅನ್ನ ಹೋಗುದು. ಆದ್ರೆ ಅವರನ್ನೇ ಫಾಲೋ ಮಾಡಿ ಅವರಂತೆ ಆಗ್ಬೇಕು, ಅವರ ಇದಾಗ್ಬೇಕಂತ ನಾನು ಯಂಗ್ಸ್ಟರ್ಸ್ ಗೆ ಯಾರು ಅಡ್ವೈಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದು ಅವರವರದ್ದು ಚಾಯ್ಸ್. ಸೊ ನಿಮ್ಗೆ ಒಂದು ಅವರದ್ದು ಏನಾದ್ರೂ ಪರ್ಟಿಕ್ಯುಲರ್ ಥಿಂಗ್ ಲೈಕ್ ಆದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಫಾಲೋ. ಬಟ್ ಅವರನ್ನೇ ಫಾಲೋ ಮಾಡಿ ಅವರೇ ಹೇಳುದು ಸರಿ ಅಂತ ಹೇಳುವ ಮಟ್ಟಕ್ಕೆ ನಾನು ಹೋಗುದಿಲ್ಲ. ಓಕೆ. ಈಗ ರೀಸೆಂಟ್ ಅಲ್ಲಿ ನಮ್ಮ ಪುಣೆಯಲ್ಲಿ ಒಂದು ಪೋರ್ಷ ಆಕ್ಸಿಡೆಂಟ್ ಆಗಿತ್ತು. ಸೊ ಆ ಪೋರ್ಷ ಟೈಕನ್ ಕಾರ್ ಒಂದು 17 years old ಬಾಯ್, ನಮ್ಮ ವಿಶಾಲ್ ಅಗರ್ವಾಲ್, ಐ ಗೆಸ್. ವಿಶಾಲ್ ಅಗರ್ವಾಲ್ ಇಸ್ ಫಾದರ್. 17 year old ಬಾಯ್. ಅವರ ಹೆಸರು ಮತ್ತು ಫೋಟೋ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಇಲ್ಲ ಮೀಡಿಯಾಕ್ಕೆ. ಯಾಕಂದ್ರೆ ಬಿಲೋ 18 ಅದು ಮೈನರ್ ಏನು ಕ್ರೈಮ್ ಮಾಡಿದ್ರೆ ಅವರ ಫೋಟೋ ಮತ್ತು ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಇಲ್ಲ ಆಸ್ ಪರ್ ದಿ ಲಾ, ನಮ್ಮ ಕಾನೂನಿನ ಪ್ರಕಾರ. ಅದರ ಬಗ್ಗೆ ನಾನು ಕೂಡ ಒಂದು ವಿಡಿಯೋ ಮಾಡಿದ್ದೆ ರೀಸೆಂಟ್ಲಿ ಕನ್ನಡದಲ್ಲಿ. ಜನರದ್ದು ಅಂದ್ರೆ ಏನಾಗ್ತದೆ, ಇದು 2 types ಆಫ್ ಇದಿರ್ತದೆ. ಒಂದು, ಪೇರೆಂಟ್ಸ್ ಗೆ ಗೊತ್ತಿದ್ದು ಪೇರೆಂಟ್ಸ್ ನ ಮೂಗಿನ ಅಡಿಯಲ್ಲಿ ಎಲ್ಲ ನಡೀತದೆ. ಅಂದ್ರೆ ತಂದೆ ಹತ್ರ ತಾಯಿ ಹತ್ರ ಹಣ ಉಂಟು, 3-4 ಗಾಡಿ ಉಂಟು, ಮಗನಿಗೆ 14 ವರ್ಷ ಆಗಿದೆ, ಹೋಗ ಗಾಡಿ ಬಿಡು, ಕಲಿ, ಏನಾಗುದಿಲ್ಲ, ನೋ ಪ್ರಾಬ್ಲಮ್, ಕಲಿಬೇಕು, ಹೋಗ್ಬೇಕು. ಅಂದ್ರೆ ಅದು ಪೇರೆಂಟ್ಸ್ ಇದು ತಪ್ಪು. ಇನ್ನೊಂದೇನಾಗುತ್ತೆ, 3 ಗಾಡಿ ಇದೆ, ಪೇರೆಂಟ್ಸ್ ಮಲಗುವಾಗ ಚಾವಿಯನ್ನ ಪಡ್ಕೊಂಡು ಓಡುದು, ರಾತ್ರಿ ಡ್ರೈವ್ ಮಾಡುದು ಗೊತ್ತಾಗದಾಗೆ, ಗೊತ್ತಾಯ್ತಲ್ಲ, ಅದು ಮಕ್ಕಳ ತಪ್ಪು. ಒಂದು ನೆನಪಿರ್ಲಿ, ಈಗ ಮಕ್ಕಳು 18 ವರ್ಷದ ಒಳಗಿನ ಮಕ್ಕಳು ಈ ರೋಡ್ ಅಲ್ಲಿ ಡ್ರೈವಿಂಗ್ ಅಲ್ಲಿ ಏನಾದ್ರೂ ಸಿಕ್ಕಿ ಬಿದ್ರೆ ಅದಕ್ಕೆ ರೆಸ್ಪಾನ್ಸಿಬಲ್ ಪೇರೆಂಟ್ಸ್. ಅವರ ಮೇಲೆ ಕೇಸ್ ಆಗುತ್ತೆ, ಅವರು ಜೈಲಿಗೆ ಹೋಗ್ತಾರೆ. ಓಕೆ, ಮತ್ತೆ ಈ ಕೇಸಲ್ಲಿ ಏನಾಗಿದೆ, ನಮ್ಮ ಜುವೆನಲ್ ಕೋರ್ಟ್ ನ ಜಡ್ಜ್ ಏನಿದೆ, 300 ವರ್ಡ್ ಎಸ್ಸೆ ಬರೀಲಿಕ್ಕೆ. ಅಂದ್ರೆ ರೋಡ್ ಆಕ್ಸಿಡೆಂಟ್ ಯಾಕೆ ಆಗ್ತವೆ, ಅದರಿಂದ ಅದು ಸೊ ರಿಡಿಕುಲ್. ಅಂದ್ರೆ ಎಲ್ಲ ಮೀಡಿಯಾ ತುಂಬಾನೇ ಕ್ವೆಶ್ಚನ್ ಮಾಡಿದೆ. ಮತ್ತೆ ಅದಕ್ಕಾಗಿ ಮತ್ತೆ ಅವರ ಬೇಲನ್ನ ಕೂಡ ಕ್ಯಾನ್ಸಲ್ ಮಾಡಿದೆ ಅದೇ ಕೋರ್ಟು. ಇಲ್ಲಿ ನಂದೊಂದು ಸಜೆಷನ್ ಏನಂದ್ರೆ, ವೈಯಕ್ತಿಕವಾಗಿ ಯಾರಿಗೆಲ್ಲ 14 ಅಥವಾ 15 ಆಯ್ತಲ್ಲ, ಅದರ ನಂತರ ಎಲ್ರಿಗೂ ಕೂಡ ಅಡಲ್ಟ್ ಕಾನೂನು ಜಾರಿ ಆಗ್ಬೇಕು. ಆಫ್ಟರ್ 15 ನೋಡಿ, ನೀವು ಬೇಕಾದ್ರೆ ಈ ಫಾರಿನ್ ಕಂಟ್ರಿಯಲ್ಲೆಲ್ಲ ನೋಡಿ, ಆಫ್ಟರ್ 15-16 ಪೇರೆಂಟ್ಸ್ ಮಕ್ಕಳಿಗೆ ಜಾಸ್ತಿ ಇದು ಇರುವುದಿಲ್ಲ, ಅವರಿಗೆ ಅವರಷ್ಟಕ್ಕೆ ಬಿಡ್ತಾರೆ. ಯಾಕಂದ್ರೆ ಅದೊಂದು ಮೆಚ್ಯೂರ್ ಆಗ್ತಾರೆ. ಇಲ್ಲಿ ಅದರ ಅಡ್ವಾಂಟೇಜ್ ಏನಂದ್ರೆ, ಕೆಲವು ಕ್ರಿಮಿನಲ್ಸ್ಗಳು ಖುದ್ದು ಪೇರೆಂಟ್ಸ್ ಇರಬಹುದು ಅಥವಾ ಗ್ಯಾಂಗ್ ಇರಬಹುದು, ಈ ಮೈನರ್ಸ್ ಅನ್ನ ಈ ಮರ್ಡರಿಗೆ ಅಥವಾ ಚೀಟಿಂಗಿಗೆ ಮತ್ತೆ ಬೇರೆ ಬೇರೆ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಅವರಿಗೆ ಪ್ರಚೋದನೆ ನೀಡ್ತಾರೆ. ಅವರು ಸಿಕ್ಕಿ ಬಿದ್ರೆ ಈಸಿಲಿ ಹೊರಗೆ ಬರ್ತಾರೆ. ಸೊ ಇನ್ಸ್ಟೆಡ್ ಆಫ್ 18 ನೀವು 15ಗೆ ಬಂದು ಕಟ್ ಮಾಡಿ. ಅಂದ್ರೆ ಅಟ್ಲೀಸ್ಟ್ ಕ್ರೈಮ್ಗೆ, ಈ ತರದ ಕ್ರೈಮಿಗೆ ಅಬೌವ್ 15ಗೆ ಅಡಲ್ಟ್ ರೂಲೇ ಆಗ್ಬೇಕು. ಈಗ ಈ ಹುಡುಗ ಡೆಫಿನೆಟ್ಲಿ ಜೈಲಿಗೆ ಹೋಗೋದಿಲ್ಲ. ಜೈಲಿಗೆ ಹೋದ್ರು ಕೂಡ ಆ 17 year old ಅಲ್ಲಿ ಇಬ್ಬರನ್ನ ಅವ ಲಿಟ್ರಲಿ ಮರ್ಡರ್ ಮಾಡಿದ್ದಾನೆ. 2 ಜೀವಗಳು, ಒಂದು ಫ್ಯಾಮಿಲಿಗೆ ಏನು ಅದು ಸಪೋರ್ಟ್ ಮಾಡುವಂತ 2 ಯಂಗ್ಸ್ಟರ್ಸ್ ಅವರು ಕೂಡ. ಇನ್ಸ್ಟೆಡ್ ಆಫ್ ಇವರನ್ನ ಕ್ರಿಟಿಸೈಸ್ ಮಾಡುವ ಬದಲು ನಮ್ಮ ಕೆಲವರು ಆ ರಾತ್ರಿಯಲ್ಲಿ ಆ ಗಂಡು ಹೆಣ್ಣು ಏನು ಮಾಡುತ್ತಿದ್ರು ಕ್ವಶ್ಚನ್ ನೋಡಿ. ನಮ್ಮ ಸೊಸೈಟಿಯಲ್ಲಿ ಏನೊಂದು ಬೇಸರ ನೋಡಿ. ಅವರು ಅಡಲ್ಟ್ ಆಫ್ಟರ್ 18 ದೇರ್ ಡಿಸಿಷನ್. ಅವರು ನೈಟ್ ಅಲ್ಲಿ 2:30ಗೆ ಎಲ್ಲಿ ಹೋದ್ರು, 4:30ಗೆ ಎಲ್ಲಿ ಹೋದ್ರು, ನಾವ್ ಯಾರು ಕೇಳಲಿಕ್ಕೆ? ಓಕೆ, 17 year old ಆದ್ರೆ ನಾವು ಕೇಳಬಹುದು, ಇವನ್ ಯಾಕೆ ಹೋಗಿದ್ದ, ಇವನ್ ಯಾಕೆ ಬಾರಿಗೆ ಹೋಗಿದ್ದ, ಇವನ್ ಯಾಕೆ ಬಾರಲ್ಲಿ ಕುಡಿತಿದ್ದ. ಇವ 12th ಎಕ್ಸಾಮ್ ಪಾಸ್ ಆದದ್ದು ಸೆಲೆಬ್ರೇಟ್ ಮಾಡ್ತಿದ್ದಂತೆ. ಅಲ್ಲಿ ನೋಡಿದ್ರಲ್ಲ CCTV-ಯಲ್ಲಿ, ನೋಡ್ಲಿಲ್ವಾ ನೀವು? CCTV-ಯಲ್ಲಿ ಬಾರ್ ಅಲ್ಲಿ ಅದೆಷ್ಟು ಬಿಲ್, 52,000 ಬಿಲ್ ಅಂತೆ. ಅಂದ್ರೆ ಯಾವ ಬ್ರಾಂಡ್ ಕುಡಿದಿದ್ದಾನೆ ಅಲ್ಲ. ಅಂದ್ರೆ ಅದೇ ನಮ್ಮ ತಂದೆ ತಾಯಿ ಹತ್ರ
ಲೆಕ್ಕಕ್ಕಿಂತ ಜಾಸ್ತಿ ಹಣ ಇದ್ರೆ ತಂದೆ ತಾಯಿಯವರು ಮಕ್ಕಳನ್ನ ಲೆಕ್ಕಕ್ಕಿಂತ ಜಾಸ್ತಿ ನೀವು ಏನು ಅದಕ್ಕೆ ಒಂದು ಶೇಲೆ ಮಾಡಿದ್ರೆ ರಿಸಲ್ಟ್ ಬರುವುದು ಹೀಗೇನೆ. ಮಾತ್ರ ತಪ್ಪಿದಸ್ತರು ನಾವೇ ಬೀಳುದು. ಈಗ ಇಂಡಿಯನ್ ಈ ಮೋಟಾರ್ ವೆಹಿಕಲ್ ನ ಇದೇನಿದೆ ಅದನ್ನ ಸ್ಟ್ರಿಕ್ಟ್ಲಿ ಇಂಪ್ಲಿಮೆಂಟ್ ಮಾಡಿದ್ರೆ ಉಂಟಲ್ಲ, ಇದೆಲ್ಲ ಸ್ಟಾಪ್ ಆಗುತ್ತೆ. 25,000 ರೂಪಾಯಿ ಫೈನ್. ಯಾರು ಈಗ ಮೈನರ್, ನೀವು 17 year old ಅಂತ ಯೋಚಿಸಿ, ನೀವು ಗಾಡಿ ಬಿಟ್ಟು ಹೋಗಿ, 2 wheeler ಇರ್ಲಿ 4 wheeler ಇರ್ಲಿ, ಪೊಲೀಸ್ ಹಿಡಿದ್ರೆ, ಆಕ್ಸಿಡೆಂಟ್ ಮಾಡ್ಬೇಕಿಲ್ಲ, ಪೊಲೀಸ್ ಹಿಡಿದ್ರೆ ನೀವು 17 ಅಂತ ಗೊತ್ತಾದ್ರೆ, 17.5 ಅಂತ ಗೊತ್ತಾದ್ರೆ, ಮೈನರ್ ಅಂತ ಗೊತ್ತಾದ್ರೆ 25,000 rupees ಫೈನ್. ಅದು ಕೊಡಬಹುದು, ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಹಣ ಇರಬಹುದು. ಸೆಕೆಂಡ್ ಒನ್, ನಿಮ್ಮ ಕಾರ್ ಯಾವುದೇ ಇರ್ಲಿ, ಎಷ್ಟು ಎಕ್ಸ್ಪೆನ್ಸಿವ್ ಇರ್ಲಿ, ಏನೇ ಇರ್ಲಿ, ಅದರ ರಿಜಿಸ್ಟ್ರೇಷನ್ ಸ್ಪಾಟ್ ಅಲ್ಲಿ ಕ್ಯಾನ್ಸಲ್. ಓಕೆ. ದ ಥರ್ಡ್ ಒನ್, 17 year old ಅಲ್ವಾ, ನಿಮ್ಗೆ 25 years ಆಗುವ ತನಕ ಹೊಸ ಲೈಸೆನ್ಸ್ ಗೆ ಅಪ್ಲೈ ಮಾಡುವಂತಿಲ್ಲ. ಬ್ಯೂಟಿಫುಲ್. ನಮ್ದಿಲ್ಲಿ 500 ರೂಪಾಯಲ್ಲಿ. ಅದೇ ಅಲ್ಲ, ಅದೇ ಅದಕ್ಕೆ ನಾನು ಹೇಳುದು, ಸ್ಟ್ರಿಕ್ಟ್ ಕಾನೂನು ಒಂದು ವೇಳೆ ಫಾಲೋ ಮಾಡಿದ್ರೆ ಇಂಥದ್ದನ್ನ ನಾವು ಏನು ಅವಾಯ್ಡ್ ಮಾಡಬಹುದು. ನಂದು ನೋವು ಏನಂದ್ರೆ, ಇದ್ರಲ್ಲಿ ಅಮಾಯಕ ಜೀವ ಹೋಗ್ಬಾರ್ದು. ನಾಳೆ ಅವರು ಇರ್ಬಹುದು, ನಾಡ್ದು ನಾವು ಕೂಡ ಇರ್ಬಹುದು. ನಾವು ಕೂಡ ಒಂದು ರೋಡ್ ಸೈಡ್ ಅಲ್ಲಿ ನಿಂತುಕೊಂಡಿರುವಾಗ ಯಾರೋ ಒಬ್ಬ ಬಂದು ಹೊಡೆದ್ರೆ ಒಂದು 2 ದಿವಸ ಮಾತಾಡ್ತಾರೆ, ಮತ್ತೆ ಹೋಯ್ತದು. ಇದು ಕೇಸ್ ಕೂಡ ಹಾಗೇನೆ. ಮೀಡಿಯಾದಲ್ಲಿ ಓನ್ಲಿ 2 days 3 days, ಪಬ್ಲಿಕ್ ಮೆಮೊರಿ ಇಸ್ ಶಾರ್ಟ್. ಆಫ್ಟರ್ ದಟ್ ಅವರಿಗೆ ಇನ್ನೊಂದು ಆಂಧ್ರ ಪ್ರದೇಶದಲ್ಲಿ, ಬೆಂಗಳೂರಲ್ಲಿ, ಮುಂಬೈಯಲ್ಲಿ ಇನ್ನೊಂದು ಇನ್ಸಿಡೆಂಟ್ ಸಿಗ್ತದೆ. ಅದು ಸೊ ಯಾರಾದ್ರೂ ಈ ಪಾಡ್ಕಾಸ್ಟ್ ಅನ್ನ ಪೇರೆಂಟ್ಸ್ ಅಥವಾ ಈ ಮೈನರ್ ಸ್ಟೂಡೆಂಟ್ಸ್ ನೋಡ್ತಿದ್ರೆ, ದಯಮಾಡಿ ವಿದೌಟ್ ಲೈಸೆನ್ಸ್ ಡ್ರೈವಿಂಗ್ ಮಾಡುವಂತ ಒಂದು ಸಾಹಸಕ್ಕೆ ಇಳಿಬೇಡಿ. ವೇಟ್ ಇದೆ, ನಿಮ್ದು ತುಂಬಾನೇ ಟೈಮ್ ಇದೆ, ನಿಮಗೆ ವೇಟ್ ಮಾಡಿ, ಅಪ್ ಟು 18 ವೇಟ್ ಮಾಡಿ. ಸೊ ನೀವೀಗ ಹೇಳಿದ್ರಿ ಜನರಿಗೆ ಶಾರ್ಟ್ ಮೆಮೊರಿ. ಈಗ ಒಂದು ನ್ಯೂಸ್ ಬಂತು, 2 ದಿವಸ 3 ದಿವಸದಲ್ಲಿ ಇನ್ನೊಂದು ನ್ಯೂಸ್ ಬಂತು, ಶಿಫ್ಟ್ ಆಗ್ತಾರೆ. ಸೊ ನನ್ನೊಂದು ಕ್ವೆಶನ್ ಏನಂದ್ರೆ, ಈಗ ನೀವು ಮೀಡಿಯಾ ಚಾನೆಲ್ ಓನ್ ಮಾಡ್ತೀರಾ, ನಿಮ್ದು ಟಿವಿ ಚಾನೆಲ್ ಉಂಟು, ನ್ಯೂಸ್ ಚಾನೆಲ್ ಉಂಟು. ಈಗ 2-3 ದಿವಸ ತನಕ ಏನ್ ನ್ಯೂಸ್ ಬರ್ಲಿಲ್ಲ ಹೊಸದ್ದು, ಏನ್ ಒಳ್ಳೇದೇ, ಯಾರಿಗೇನಾಗ್ಲಿಲ್ಲ, ನ್ಯೂಸ್ ಬರ್ಲಿಲ್ಲ. ಆ ರೀತಿ ಇರುವಾಗ ನೀವು ಆ 3 ದಿವಸದ ಗ್ಯಾಪ್ ಜನರಿಗೆ ಯಾವ ರೀತಿಯಲ್ಲಿ ಏನ್ ಕಂಟೆಂಟ್ ತೋರಿಸಿ ಮ್ಯಾನೇಜ್ ಮಾಡ್ತೀರಾ? ನಾರ್ಮಲಿ ನ್ಯೂಸ್ ಇಲ್ಲ ಅಂತ ಈ ತನಕ ಯಾವುದೇ ಮೀಡಿಯಾ ಹೇಳಿದ್ದಿಲ್ಲ. ಯಾವುದೇ ಅಂದ್ರೆ ನಡೀತಲೇ ಇರ್ತದೆ. ಅಲ್ಲಿ ನಮ್ದು ಏನಂದ್ರೆ, ನಮ್ದು ಚಾಯ್ಸ್, ಪ್ರಯಾರಿಟಿ ಆದ್ರೆ ಟಾಪ್ ಇವತ್ತಿನ ಇನ್ಸಿಡೆಂಟ್ ಏನು, ಅದಕ್ಕೆ ಫಸ್ಟ್ ಪ್ರಯಾರಿಟಿ. ಒಂದು ಸೆನ್ಸೇಷನ್ ನ್ಯೂಸ್ ಇಲ್ಲದಿದ್ರೆ ಸೆಕೆಂಡ್ ಪ್ರಯಾರಿಟಿಯಲ್ಲಿ ಮೇಲೆ ಬರ್ತದೆ. ಅಥವಾ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಇಲ್ಲದಿದ್ರೆ, ನೀವು ಟೆಲಿವಿಷನ್ ಚಾನೆಲ್ ಅನ್ನು ಅಬ್ಸರ್ವ್ ಮಾಡಿದಿರಲ್ಲ, ಪ್ರತಿ ನ್ಯೂಸ್ ಬ್ರೇಕಿಂಗ್ ನ್ಯೂಸ್. ಹೌದು, ಒಟ್ಟಿಗೆ ಗೊತ್ತಾಯ್ತಲ್ಲ, ಪ್ರತಿ ನ್ಯೂಸ್ ಬ್ರೇಕಿಂಗ್ ನ್ಯೂಸ್. ನಮ್ಮಲ್ಲಿ ಮೊದಲು ಬ್ರೇಕಿಂಗ್ ನ್ಯೂಸ್ ಇಷ್ಟು ದೊಡ್ಡದು ಬರ್ತದೆ, ಬ್ರೇಕಿಂಗ್ ನ್ಯೂಸ್ ಅಂತ ನಾವೇ ಬ್ರೇಕ್ ಮಾಡುದು. ಅದೆಲ್ಲ ಓಲ್ಡ್ ಸಿಸ್ಟಮ್, ಇನ್ನು ಕೂಡ ಅವರು ಅಪ್ಡೇಟ್ ಆಗ್ಲಿಲ್ಲ. ನ್ಯೂಸ್ ಅಲ್ಲಿ ನಾವು ನಮ್ದು ಏನಂದ್ರೆ, ಒಂದು ರೀಡರ್ಸ್ ಪರ್ಸೆಪ್ಷನ್ ಏನ್ ಗೊತ್ತಾ, ಜಾಸ್ತಿ ವ್ಯೂವರ್ಸ್, ರೀಡರ್ಸ್ ನೆಗೆಟಿವ್ ನ್ಯೂಸ್ಗೆ ಜಾಸ್ತಿ. ನೀವೊಂದು ಮರ್ಡರ್ ಅಂತ ಒಂದು ಹೆಡ್ಲೈನ್ ಹಾಕಿ, ಅದರಲ್ಲಿ ಒಂದು 90% ಜನ ಆದ್ರೂ ಓಡ್ತಾರೆ, ಯಾರ ಮರ್ಡರ್ ಆಗಿದೆ, ರೇಪ್, ಮತ್ತೆ ಚೀಟಿಂಗ್, ಮತ್ತೆ ಒಂದು ಸೆಕ್ಷುವಲ್ ಇದು, ಅದೆಲ್ಲ ಜನರಿಗೆ ಫಸ್ಟ್ ಇದೆ. ಅದೇ ಒಂದು ಒಳ್ಳೆ ಮೋಟಿವೇಶನಲ್ ಸ್ಟೋರಿ ಕೊಡಿ. ಒಬ್ಬ ಹೇಗೆ ಕಷ್ಟದಲ್ಲಿದ್ದವ UPSC ಬರೆದು ಪಾಸ್ ಆಗ್ತಾನೆ, ಅದನ್ನು ಓದುವುದು 10%. ಆದ್ರೆ ನಾವು ನಮ್ಮ ಟೀಮಲ್ಲಿ ಕನ್ನಡ ವೆಬ್ ಇರಲಿ, ಇಂಗ್ಲಿಷ್ ವೆಬ್ ಇರಲಿ, ಯಾರಿಗಿರಲಿ, ಮೋಟಿವೇಶನಲ್ಗೆ ಪ್ರಯಾರಿಟಿ ನೀಡಲಿಕ್ಕೆ ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಷನ್ ನೀಡಿದ್ದೇವೆ. ನಮ್ಮ ವೆಬ್ಸೈಟ್ ಅಲ್ಲಿ ನೋಡಿ, ಎವ್ರಿ ಡೇ ಯು ವಿಲ್ ಫೈಂಡ್ 1 ಮೋಟಿವೇಶನಲ್ ಸ್ಟೋರಿ ಆಫ್ ಸ್ಟೂಡೆಂಟ್, ಯಾರೇ ಇರಲಿ, UPS ಇರಲಿ, KS ಇರಲಿ, ಅಥವಾ ಏನಾದ್ರೂ ಒಂದು ಅಚೀವ್ ಮಾಡಿದಂತಹ ಸ್ಟೋರಿ. 10% ನೋಡಿದ್ರು ಕೂಡ ಪರವಾಗಿಲ್ಲ, ನಮಗೆ ವ್ಯೂಸ್ ಇಂಪಾರ್ಟೆಂಟ್ ಅಲ್ಲ. 10ರಿಂದ ಒಬ್ರಿಗಾದ್ರೂ ಒಳ್ಳೇದಾಗ್ತದೆ. ನನಗೆ ಅದೆಷ್ಟೋ ಜನ ಕಾಲೇಜಿನ ಒಬ್ರು ಪ್ರಾಂಶುಪಾಲರು ಸಿಕ್ಕಿದ್ರು, ನಿಮ್ಮ ಮೋಟಿವೇಶನಲ್ ಸ್ಟೋರಿ ನಮ್ಮ ಗ್ರೂಪ್ ಅಲ್ಲಿ ನಾವು ಹಾಕ್ತೇವೆ ಅಂತ. ಅಷ್ಟೇ ಸಾಕು, ಅದು ಖುಷಿ ನಮಗೆ. ಅದೇ ಇವತ್ತಿನ ತನಕ ಯಾರು ಹೇಳಲಿಲ್ಲ, ನಿಮ್ಮ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ನ್ಯೂಸ್ ಗ್ರೂಪ್ ಅಲ್ಲಿ ಹಾಕಿದ್ದೇನೆ ಅಂತ ಯಾರು ಹೇಳಲಿಲ್ಲ. ದಿಸ್ ಇಸ್ ದಿ ಡಿಫರೆನ್ಸ್. ಈಗ ಒನ್ ಆಫ್ ದ ಮೇನ್ ಕ್ವೆಶನ್ಸ್ ನಮ್ಮ ಆಡಿಯನ್ಸ್ ಇರೋದು, ಬಯಾಸ್ ಅಂತ ಎಲ್ಲ ಇರುತ್ತೆ. ಈಗ ನೀವು ನ್ಯೂಸ್ ಬಂತು ನಿಮ್ಗೆ, ಆ ನ್ಯೂಸ್ ಹಾಕ್ಬಾರ್ದಂತ ಹೊರಗಿಂದ ಪ್ರೆಷರ್ ಕೆಲವೊಮ್ಮೆ ಬರ್ಬೋದು. ಆ ಪ್ರೆಷರ್ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ, ಮತ್ತೆ ಯಾವ ನ್ಯೂಸ್ ಹಾಕ್ಬೇಕು ಹಾಕ್ಬಾರ್ದಂತ ಹೇಗೆ ಡಿಸೈಡ್ ಮಾಡ್ತೀರಾ? ಹೌದು, ಒಂದು ವೇಳೆ ಅದು ಯಾರೇ ಇರ್ಲಿ, ಏನೇ ಇರ್ಲಿ, ಅದು ನಮ್ಮ ಇಡೀ ಸೊಸೈಟಿಗೆ ಒಂದು ಇದರಿಂದ ಎಫೆಕ್ಟ್ ಆಗುವಂತ ವಿಷಯ ಆದ್ರೆ, ಜನರಿಗೆ ತೊಂದರೆ ಆಗುವಂತ ವಿಷಯ ಆದ್ರೆ, ಅದರಲ್ಲಿ 2 ಮಾತಿಲ್ಲ. ಎಷ್ಟೇ ದೊಡ್ಡ ಅಡ್ವರ್ಟೈಸರ್ಸ್ ಇರ್ಲಿ, ಏನಿರ್ಲಿ, ಅದನ್ನ ನಾವು ಹಾಕಿಯೇ ಬಿಡ್ತೇವೆ. ಅದನ್ನ ಮುಚ್ಚಿಕೊಳ್ಳುವಂತಹ
ಒಂದು ಪ್ರಮೇಯವೇ ಇಲ್ಲ ಇಲ್ಲಿ. ಓಕೆ. ಕೆಲವೊಮ್ಮೆ ಅಪನ್ ರಿಕ್ವೆಸ್ಟ್ ಒಂದು ವೇಳೆ ರಿಲೆವೆಂಟ್ ಅಲ್ಲ ಅಂತ ನೋಡುವ. ಒಂದೇ ಅಂದ್ರೆ ಒಂದು ನ್ಯೂಸ್ ಅಷ್ಟೇನು ಇದರಿಂದ ಯಾರಿಗೂ ಜಾಸ್ತಿ ಲಾಭ ಕೂಡ ಇಲ್ಲ, ನಷ್ಟ ಕೂಡ ಇಲ್ಲ, ಯಾರಾದ್ರೂ ರಿಕ್ವೆಸ್ಟ್ ಮಾಡ್ತಾರೆ ಅಂತವರಿಗೆ ನಾವು ವಿ ಎಕ್ಸೆಪ್ಟ್ ದಟ್. ಓಕೆ. ಇಟ್ ಡಿಪೆಂಡ್ಸ್. ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಂದು ಕಡೆಯಿಂದ ಒಮ್ಮೆ ಇಬ್ರು ಡ್ರಗ್ ಅಲ್ಲಿ ಸಿಕ್ಕಿ ಬೀಳ್ತಾರೆ. ಓಕೆ. ಡ್ರಗ್ ಕನ್ಸಂಪ್ಷನ್ ಅಲ್ಲಿ ಸಿಕ್ಕಿ ಬೀಳುವಾಗ FIR ಆಗುತ್ತೆ. ನಮ್ಗೆ ಬೆಳಿಗ್ಗಿಂದ ಸಾಯಂಕಾಲದವರೆಗೆ ಫುಲ್ ಕಾಲ್ಸ್. ಹಾಕ್ಬಾರ್ದು, ಯಾರ್ಯಾರಿಂದ ಇನ್ಫ್ಲುಯೆನ್ಸ್. ಆಕ್ಚುಲಿ ರಿಯಾಲಿಟಿ ಏನಂದ್ರೆ ಆ ಹುಡುಗನಿಗೆ ಮದುವೆ ಇದೆ. ಓಕೆ. ಆಫ್ಟರ್ 1 month ಅಥವಾ 2 months ಏನೋ ಮದುವೆ ಇದೆ, ಎಂಗೇಜ್ಮೆಂಟ್ ಎಲ್ಲ ಇದೆ. ಅದನ್ನು ಹಾಕ್ಬೇಡಿ ಅಂತ. ಆದ್ರೆ ನಾವು ಅದನ್ನು ಹಾಕಿದ್ದೇವೆ. ಯಾಕೆಂದ್ರೆ ಒಂದು ಹೆಣ್ಣಿನ ಭವಿಷ್ಯವನ್ನ ನಾವು ಏನು ಕಟ್ ಮಾಡಿದಾಗೆ ಆಗುತ್ತೆ ಹಾಕದೇ ಇದ್ರೆ ಅಲ್ವಾ. ಇವತ್ತು ಅವನು ಮದುವೆ ಆಗುವ 1 ತಿಂಗಳ ಮುಂಚೆ ಡ್ರಗ್ ಕುಡಿದು ಅಷ್ಟು ಎಂಜಾಯ್ ಮಾಡುದಾದ್ರೆ, ಮದುವೆ ಆದ ನಂತರ ಡ್ರಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿ ಎಷ್ಟೊಂದು ಹ್ಯಾರೆಸ್ಮೆಂಟ್ ಇರ್ಬೋದು. 100% ಡಿವೋರ್ಸ್ ಆಗ್ತದೆ ಅದು, 100%. ಯಾಕೆ ಪಾಪ ಒಂದು ಹೆಣ್ಣಿನ ಲೈಫ್ ಅನ್ನ ಹಾಳು ಮಾಡುದು? ಯಾರ್ಯಾರು ಎಷ್ಟೆಷ್ಟು ದೊಡ್ಡ ಜನರು ಪೊಲಿಟಿಕಲ್ ಲೀಡರ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ, ಅದನ್ನ ಎಕ್ಸೆಪ್ಟೇ ಮಾಡಲಿಲ್ಲ. ಸೊ ದಿಸ್ ಇಸ್ ದಿ ಎಕ್ಸಾಂಪಲ್. ಈಗ ನಮ್ ಯೂತ್ ಮತ್ತೆ ಈಗ ಜನರೇಷನ್ ಏನಾದ್ರು ಸ್ಟಾರ್ಟ್ ಮಾಡಿದ್ದು ಒಂದು ತಿಂಗಳು 2 ತಿಂಗಳಲ್ಲಿ ಏನು ಆಗ್ಲಿಲ್ಲ, ಒಂದು ಫೇಲ್ಯೂರ್ ಅಂತ ತಗೊಳ್ತಾರೆ. ಈವನ್ ಇನ್ ಎಜುಕೇಶನ್ ಅಲ್ಲಿ ಸಹ ಎಕ್ಸಾಮ್ ಪಾಸ್ ಆಗ್ಲಿಲ್ಲ, ಇದಾಯ್ತು, ಫೇಲ್ಯೂರ್ ಅಂತ ತಗೊಳ್ತಾರೆ. ಆಕ್ಚುಲಿ ನೀವು ಹೇಳಿದಂಗೆ ಈಗ ಸಕ್ಸೆಸ್ ಒಂದು ರೀತಿಯ ಎಂಡ್ ಪಾಯಿಂಟ್ ಇಲ್ಲ ಆದ್ರೆ ಫೇಲ್ಯೂರ್ ಸಹ ಒಂದು ರೀತಿಯ ಎಂಡ್ ಪಾಯಿಂಟ್ ಅಲ್ಲ. ಫೇಲ್ಯೂರ್ಗೆ ಬಿಲ್ಕುಲ್ ಇಲ್ಲ. ಸೊ ಅದನ್ನು ನೀವು ಅವ್ರಿಗೆ ಹೇಗೆ ಮೋಟಿವೇಟ್ ಮಾಡ್ತೀರಾ? ಅದೊಂದು ನಂದೊಂದು ಪಾಪ್ಯುಲರ್ ಮಂತ್ರ ಇದೆ, ಇದು ನಂದಲ್ಲ, ಸ್ವಾಮಿ ವಿವೇಕಾನಂದ ಅವರದ್ದು. ಇಫ್ ಯು ವಿನ್ ಯು ವಿಲ್ ಲೀಡ್. ಓಕೆ. ಇಫ್ ಯು ಫೇಲ್ ಯು ವಿಲ್ ಗೈಡ್. ಅಂಡರ್ಸ್ಟ್ಯಾಂಡ್? ಸೊ ಅಂದ್ರೆ ಫೇಲಿಯರ್ ಅಲ್ಲಿ ನಾವು ಪಾಠ ಕಲಿತೇವಲ್ಲ, ಅದರಿಂದ ಇನ್ನೊಬ್ಬರಿಗೆ ನಾವು ಹೇಳ್ತೇವೆ. ಈಗ ನಿಮಗೆ ನಾನು 1,000 ಲೆಸನ್ ಕೊಡಬಹುದು ಇಲ್ಲಿ ಕೂತ್ಕೊಂಡು, ಹೇಗೆ ಪ್ರಶ್ನೆ ಕೇಳಬೇಕು, ಏನ್ ಮಾಡ್ಬೇಕಂತ. ಯಾಕಂದ್ರೆ ಅಲ್ಲಿ ಕೂತ್ಕೊಂಡು ನಾನು ಫೇಲ್ ಆಗಿದ್ದೇನೆ, ತುಂಬಾ ಸಲ ನಾನು ಫೇಲ್ ಆಗಿದ್ದೇನೆ. ಅದರಿಂದ ನಾನು ನಿಮ್ಗೆ ಗೈಡ್ ಮಾಡಬಹುದು, ಗೊತ್ತಲ್ವಾ? ಸೊ ಲೈಫಲ್ಲಿ ನಾನು 2001ರಲ್ಲಿ ಹಾಬಿಯಾಗಿ ಸ್ಟಾರ್ಟ್ ಮಾಡಿದಂತ ಏನು ವೆಬ್ಸೈಟ್ ಇತ್ತು, ಆವಾಗ ನಂದು ಮಲ್ಟಿನ್ಯಾಷನಲ್ ಕಂಪನಿ ಒಂದರಲ್ಲಿ ದುಬೈಯಲ್ಲಿ ಜಾಬ್ ಇತ್ತು, ಈ ಕಡೆ ಫ್ಯಾಮಿಲಿ ಇತ್ತು, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಲೈಫ್ ತುಂಬಾ ಕಷ್ಟ ಇತ್ತು. 6 years 7 years ಸ್ಯಾಕ್ರಿಫೈಸ್, ನಂದು ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿದು ಒಂದು ಸ್ಯಾಕ್ರಿಫೈಸ್ ಇದೆ. ಅದಾದ ನಂತರ ನಾನು ಫುಲ್ ಟೈಮ್ ಕಂಪನಿಗೆ ಬಂದಾಗ ಪ್ರತಿಯೊಂದು ದಿವಸ ನಮಗೆ ಚಾಲೆಂಜ್ ಅಂದ್ರೆ ಎಂಡ್ ಆಫ್ ದ ಮಂತ್ ಎಂಡ್ ಆಗುವಾಗ ದೊಡ್ಡ ಚಾಲೆಂಜ್ ಅಂದ್ರೆ ನಾವು ವಿ ಹ್ಯಾವ್ ಟು ಪೇ ಸ್ಯಾಲರಿ. ಆ ಸ್ಯಾಲರಿ ಇರ್ಬೇಕಾದ್ರೆ ಏನಾಯ್ತು, ನಮ್ದು ಮೀಡಿಯಾ ಇಂಟ್ಯಾಕ್ಟ್ ಇರಬೇಕು, ಅಡ್ವರ್ಟೈಸ್ಮೆಂಟ್ ನಿಂದ ಹಣ ಬರಬೇಕು, ಸೊ ಬೇರೆ ಬೇರೆ ಹೊಸ ಪ್ರಾಜೆಕ್ಟ್ಗಳು ಬರಬೇಕು. ಹೀಗೆ ತುಂಬಾನೇ ಚಾಲೆಂಜ್ ಇದೆ. ಆದ್ರೆ ಬಿಗ್ಗೆಸ್ಟ್ ಚಾಲೆಂಜ್ ಈ ಜರ್ನಿಯಲ್ಲಿ ನಾನು ಏನ್ ಮಾಡಿದೆ ಅಂದ್ರೆ 2014 ಒಂದು ಟಿವಿ ಸ್ಟಾರ್ಟ್ ಮಾಡ್ಬೇಕೆಂಬ ಒಂದು ಆಸೆ ಇತ್ತು ನನಗೆ. 2010 ಇತ್ತು. ಅದಕ್ಕೆ ಒಬ್ಬ ನಮ್ಮ ಫ್ರೆಂಡ್ ಸಿಕ್ಕಿದ್ರು, ಅವರಿಗೆ ಟಿವಿಯಲ್ಲಿ ಎಕ್ಸ್ಪೀರಿಯನ್ಸ್ ಇತ್ತು. ಅವರ ಒಂದು ಧೈರ್ಯದಿಂದ ನಾವು ದೈಜೋಲ್ ಟಿವಿಯನ್ನು ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಅವರು ಮುನ್ನಡೆಸಲಿಕ್ಕೆ ಎಕ್ಸ್ಪೀರಿಯನ್ಸ್ ಇದೆ, ನನಗೆ ಟಿವಿಯಲ್ಲಿ ನಾಲೆಜ್ ಇಲ್ಲ. ಆದ್ರೆ ಪಾಪ ಏನ್ ಮಾಡುದು, ನಮ್ಮ ಫ್ರೆಂಡ್, ನಾವು ಬ್ಲೇಮ್ ಮಾಡುದಿಲ್ಲ ಅವರಿಗೆ. ಪರ್ಸನಲ್ ಲೈಫಲ್ಲಿ, ಫ್ಯಾಮಿಲಿ ಲೈಫಲ್ಲಿ ಪ್ರಾಬ್ಲಮ್ ಬಂತು, ಈ ಕುಡ್ ನಾಟ್ ಕಾನ್ಸಂಟ್ರೇಟ್. ಸೊ ಆವಾಗ ನೀವೇ ಹೇಳಿ, ಅಂದ್ರೆ ನಾನು ಮತ್ತು ನೀವು ಈ ಸಮುದ್ರದ ಮಧ್ಯಕ್ಕೆ ಹೋಗ್ತೇವೆ, ನನಗೆ ಈಜಲಿಕ್ಕೆ ಗೊತ್ತಿಲ್ಲ, ನೀವು ನನ್ನನ್ನು ಕೈ ಬಿಟ್ಟು ಹೋಗ್ತೀರಿ. ಕೈ ಬಿಟ್ಟು ಪರ್ಪಸ್ಫುಲಿ ಅಲ್ಲ, ಫಾರ್ ಸಮ್ ರೀಸನ್. ನಾನು ಏನ್ ಮಾಡ್ಬೇಕು? ಮುಳುಗ್ಬೇಕು, ಇಲ್ಲದಿದ್ರೆ ಟ್ರೈ ಮಾಡ್ತಾ ಜಯಿಸಬೇಕು ಅಂತ. ಸೊ ಅದೊಂದು ವೆರಿ ಟಫ್ ಟೈಮ್. 2014 ಲೇಟರ್ ಪಾರ್ಟ್ ಇಂದ ನೆಕ್ಸ್ಟ್ 5 years ಈ ಸ್ಟ್ರಗಲ್ಡ್. ಮಾತ್ರ ಆ ಸ್ಟ್ರಗಲ್ ಇಂದ ಎಲೋನ್ ಅಲ್ಲ, ಟೀಮ್, ನಮ್ಮ ಎಲ್ಲ ಇದರಲ್ಲಿ, ಅಂದ್ರೆ ನಾನು ರೆಸ್ಪಾನ್ಸಿಬಲ್, ನಾನು ಫೇಸ್ ಅಲ್ವಾ. ಸೊ ಬೇರೆ ಒಂದೆರಡು ಬೇರೆ ಬೇರೆ ಇದರನ್ನ ನಾವು ಟ್ರೈ ಮಾಡಿದ್ರು ಕೂಡ ಎಲ್ಲಿ ಕೂಡ ಆಗ್ಲಿಲ್ಲ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಇತ್ತು, ಏನಂದ್ರೆ ನಾವು ವೆಬ್ಸೈಟ್ ಇತ್ತು, ಇಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲ, ನಮ್ಮ ಹತ್ರ ಫುಲ್ ಪ್ರೋಗ್ರಾಮ್ ಇಲ್ಲ, ಮತ್ತೆ ನಮ್ದು ಎಲ್ಲ ಭಾಷೆಯ ಕಾರ್ಯಕ್ರಮ ಇತ್ತು. ಮತ್ತೆ ಕೆಲವರು ನಿಮ್ದು ಆ ಭಾಷೆದು ಈ ಭಾಷೆದು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರೆ ದೇವರ ದಯೆಯಿಂದ ನಮ್ಮ ಹಾರ್ಡ್ ವರ್ಕ್, ನಮ್ಮ ಹಾನೆಸ್ಟಿ ಏನಿದೆ, ನಮ್ಮ ಫೋಕಸ್ ಏನಿದೆ, ಸೊ ಕೊರೋನಾ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಗೈಸ್ ಎಂದ ಹಾಗೆ. ಸೊ ಅಲ್ಲಿಂದ ದೆನ್ ವಿ ಏನು ಕಂಪ್ಲೀಟ್ ಟೀಮ್, ಒಂದು ಹೊಸ ಟೀಮ್ ಕಟ್ಟಿ, ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರ ಒಂದು ಏನು ಜೋಶ್ ಇತ್ತು. ನಾನು ಯಾರದ್ದು ಹೆಸರು ತೆಗಿಲಿಕ್ಕೆ ಹೋಗುದಿಲ್ಲ, ಯಾರಾದ್ರೂ ಒಂದು ಹೆಸರು ಮಿಸ್ ಆದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಆ ಒಂದು ಟೀಮ್ ವರ್ಕ್ ಇಂದ ಟುಡೇ ವಿ ಆರ್ ಮಚ್ 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 ಬೆಟರ್ ದ್ಯಾನ್ ವಾಟ್ ವಿ ವೇರ್ ಬಿಫೋರ್ ದ ಇಯರ್ 2014. ಸರ್, ಈಗ ನಮ್ಮ ಥರ್ಡ್ ಸೆಷನ್
ಫನ್ ಸೆಷನ್ಸ್, ಫನ್ ಕ್ವೆಶನ್ಸ್ ಇರುತ್ತೆ. ಸೊ ಫಸ್ಟ್ ಕ್ವೆಶನ್ ನಿಮ್ದು, ಮೀಡಿಯಾ ಇಂಡಸ್ಟ್ರಿ ಬಗ್ಗೆ ಏನಾದ್ರೂ ಮಿತ್ ಇದ್ದದ್ದು ಹೇಳ್ತೀರಾ? ಒಂದು ರಾಂಗ್ ಪರ್ಸೆಪ್ಷನ್. ರಾಂಗ್ ಪರ್ಸೆಪ್ಷನ್ ಅಂದ್ರೆ ಎಲ್ರೂ ಯೋಚನೆ ಮಾಡುವುದು ಏನಂದ್ರೆ ಮೀಡಿಯಾ ಇಸ್ ಫುಲ್ಲಿ ಕಮರ್ಷಿಯಲ್ ಅಂತ. ಅದು ಫಾರ್ ಸಮ್ ರೀಸನ್ ಇಟ್ ಈಸ್ ಎಸ್. ಯಾಕಂದ್ರೆ ನಾವು ಕಂಪ್ಲೀಟ್ಲಿ ವಿ ಹ್ಯಾವ್ ಟು ಡಿಪೆಂಡ್ ಆನ್ ದಿ ಸ್ಪಾನ್ಸರ್ಸ್ ಇನ್ ದ ಸೆನ್ಸ್ ಅಡ್ವರ್ಟೈಸರ್ಸ್. ಓನ್ಲಿ ಗವರ್ಮೆಂಟ್ ಮತ್ತು ಅದರ್ ಚಾನೆಲ್ಸ್ ವಿದೌಟ್ ಆಡ್ಸ್ ಏನಾದ್ರು ರನ್ ಮಾಡಬಹುದು. ಆದ್ರೆ ನಮ್ಮಂತವರಿಗೆ ಒಂದು ಏನಿದೆ ಅಂದ್ರೆ ಇವರು ಕಂಪ್ಲೀಟ್ಲಿ ಕಾರ್ಪೊರೇಟ್ ಅಥವಾ ಬಿಸ್ನೆಸ್ ಮ್ಯಾನ್ ನ ಒಂದು ಕೈಗೊಂಬೆ ಆಗಿದ್ದಾರೆ ಎಂಬ ಒಂದು ರಾಂಗ್ ಪರ್ಸೆಪ್ಷನ್ ಇದೆ. ಆದ್ರೆ ಆಕ್ಚುಲಿ ಅದು 100% ಕರೆಕ್ಟ್ ಅಲ್ಲ. ಯಾಕಂದ್ರೆ ಇವತ್ತು ಸಬ್ಸ್ಕ್ರಿಪ್ಷನ್ ಬೇಸ್ ಅಲ್ಲಿ ಕೂಡ ಮೀಡಿಯಾ ನಡೀತದೆ, ವಿದೌಟ್ ಅಡ್ವರ್ಟೈಸ್ಮೆಂಟ್ ಕೂಡ ಕೆಲವು ಮೀಡಿಯಾಗಳು ನಡೀತವೆ. ಇದು ಜನರಲ್ ಪರ್ಸೆಪ್ಷನ್ ಏನಂದ್ರೆ ಮೀಡಿಯಾ ಹೌಸಸ್ ಎಲ್ಲ ಕೂಡ ಕಾರ್ಪೊರೇಟ್ ಅಥವಾ ಬಿಸ್ನೆಸ್ ಕಮರ್ಷಿಯಲ್ ಕೈಗೊಂಬೆ ಅಂತ. ಅದೊಂದು ರಾಂಗ್ ಥಿಂಕಿಂಗ್ ಇದೆ. ಅದು 100% ಕರೆಕ್ಟ್ ಅಲ್ಲ. ಓಕೆ, ಸೊ ಸೆಕೆಂಡ್ ಕ್ವೆಶನ್, ಈಗ ನಿಮ್ಗೆ ಒಂದು ಚಾನ್ಸ್ ಕೊಟ್ಟಿದ್ರೆ ಯಾರಾದ್ರೂ ಒಂದು ಫಿಕ್ಷನಲ್ ಕ್ಯಾರೆಕ್ಟರ್ ಅವರನ್ನು ಇಂಟರ್ವ್ಯೂ ಮಾಡುವ ಒಂದು ಚಾನ್ಸ್ ಇದ್ರೆ ಯಾರನ್ನು ನೀವು ಕರಿತಾ ಇದ್ರಿ ಮತ್ತೆ ಇಂಟರ್ವ್ಯೂ ಮಾಡ್ತಿದ್ರಿ, ಮತ್ತೆ ಯಾಕೆ? ಅಲ್ಲ, ನನಗೆ ಒಂದು ವೇಳೆ ಅಂತ ಒಂದು ಇದ್ರೆ ಅಬ್ದುಲ್ ಕಲಾಂ ನಮ್ಮ ಲೇಟ್ ಏನು ಪ್ರೆಸಿಡೆಂಟ್ ಇದ್ದಾರಲ್ಲ, ಅವರ ಒಂದು ಲೈಫ್ ಏನಿದೆ ಅಂದ್ರೆ ಅವರದೊಂದು ಮೋಟಿವೇಟ್ ಮಾಡುವುದು, ಸ್ಪೆಷಲಿ ಯಂಗ್ಸ್ಟರ್ಸ್ ಗೆಲ್ಲ ಮೋಟಿವೇಟ್ ಮಾಡುವುದು, ಅವರದ್ದು ತುಂಬಾ ಜನ ಲೈಕ್ ಮಾಡ್ತಿದ್ರು. ಅವರು ಈಗ ಇಲ್ಲ, ಆದ್ರೆ ಅವರು ಒಂದು ವೇಳೆ ಬಂದು ಕೂತ್ಕೊಂಡ್ರೆ ನೀವು ಹೇಗೆ ಜನರಿಗೆ ಯಂಗ್ಸ್ಟರ್ಸಿಗೆ ಹೇಗೆ ಅಷ್ಟೊಂದು ಮೋಟಿವೇಟ್ ಮಾಡ್ತೀರಿ ಮತ್ತೆ ಯಾಕೆ 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 ವೈ ಬಿಕಾಸ್ ಎಲ್ಲಾ ರಾಷ್ಟ್ರಪತಿಗಳು ಎಲ್ಲಾ ಪ್ರಧಾನಮಂತ್ರಿಗಳು ಯಂಗ್ಸ್ಟರ್ಸ್ ಅನ್ನೇ ಮೋಟಿವೇಟ್ ಮಾಡುವಂತವರನ್ನ ನೋಡ್ಲಿಲ್ಲ. ಆದ್ರೆ ಅವರು 99% ಎಲ್ಲಿ ಹೋದ್ರು ಕೂಡ ಈ ಅವರದ್ದು ಕೆಲವು ಕಾಲೇಜಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದೆರಡರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ಒಂದು ಬಹರೈನ್ ಅಲ್ಲಿ ಇದ್ದ ಅವರ ಇದಕ್ಕೆ ಅಟೆಂಡ್ ಆಗಿದ್ದೇನೆ, ಮತ್ತೊಂದು ಇಲ್ಲಿ ಫಾದರ್ ಮುಲ್ಲರ್ಸಿಗೆ ಬಂದಿದ್ರು. ಅವಾಗ ಅವರು ಸ್ಟೂಡೆಂಟ್ಸಿಗೆ ಅವರೊಂದು ಮಂತ್ರ ಹೇಳ್ತಾರೆ, ಅದನ್ನ ರಿಪೀಟ್ ಮಾಡಿ ಅಂತ ಹೇಳ್ತಾರೆ. ಸೊ ದಟ್ ವಾಸ್ ವೆರಿ, ನಮಗೆ ಆ ಟೈಮ್ ಅಲ್ಲಿ ಅದು ಗೊತ್ತಾಗ್ಲಿಲ್ಲ, ತುಂಬಾ ವರ್ಷದ ಹಿಂದೆ. ಇವತ್ತು ಬಂದ್ರೆ ನಾವು ಕರೆಕ್ಟ್ ಕೇಳ್ಬೋದು ಅವರಿಗೆ. ಓಕೆ ಸರ್, ಈಗ ನಿಮ್ಮ ಥರ್ಡ್ ಕ್ವೆಶನ್, ಈಗ ವರ್ಕ್ ಪ್ಲೇಸ್ ಅಲ್ಲಿ ಇರುವಾಗ ಗೋ ಟು ಕಂಫರ್ಟ್ ಫುಡ್ ಯಾವುದು? ಪಟ್ಟೆ ಏನಾದ್ರು ತಿನ್ನುವಂತ ಆಸೆ ಆಗತ್ತೆ, ನಿಮ್ಮ ಒಂದು ಡ್ರಾವರ್ ಅಲ್ಲಿ ಇಡ್ತೀರಾ, ಆ ಟೈಪ್ ಫುಡ್ ಏನಾದ್ರು ಉಂಟಾ? ಆಕ್ಚುಲಿ ಫುಡ್ ನಾನು ಜಾಸ್ತಿ ಇಡುವುದು ಇಲ್ಲ. ಅಂದ್ರೆ ಆಫೀಸಿಗೆ ಬಂದ ಬೆಳಿಗ್ಗೆ ನಂದೊಂದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಇರ್ತದೆ. ನೈಟ್ 10 o'clock ನಾನು ಊಟ ಮಾಡಿದ್ರೆ ನೆಕ್ಸ್ಟ್ ಮಧ್ಯಾಹ್ನ ಮಾಡುದು. ಈ ನಡುವೆ ನನಗೆ ಸಡನ್ಲಿ ಏನಾದ್ರು ಬೇಕೆಂದು ಇದ್ರೆ ಅದು ಬ್ಲಾಕ್ ಕಾಫಿ. ಬ್ಲಾಕ್ ಕಾಫಿ ಐ ಲೈಕ್. ನಿಮ್ಗೆ ಸ್ವಲ್ಪ ಎನರ್ಜಿ ಕೂಡ ಕೊಡ್ತದೆ, ಮತ್ತೆ ನಿಮ್ಮ ಹಂಗರ್ ಅನ್ನ ಕೂಡ ಸ್ವಲ್ಪ ದೂರ ಮಾಡ್ತದೆ. ಎನಿ ಟೈಮ್ ನಮ್ಗೆ ಏನಿಲ್ಲದಿದ್ರು ಅದೊಂದು ಇದ್ರೆ ದ ಪಾಸ್. ನಿಮ್ಮ ಫೋರ್ತ್ ಕ್ವೆಶನ್, ಮೀಡಿಯಾ ಇಂಡಸ್ಟ್ರಿ ಓನ್ ಮಾಡುವಾಗ ಬೇರೆ ಮೀಡಿಯಾ ಇಂಡಸ್ಟ್ರಿಯಿಂದ ಕಾಂಪಿಟೇಷನ್ ಇರುತ್ತೆ, ಸೊ ನಿಮ್ಮ ಸ್ಟ್ರಾಟಜಿ ಹೇಗೆ ಬೇರೆಯವರಿಂದ ಒಂದು ಅಹೈಡ್ ಇರ್ಲಿಕ್ಕೆ? ಎಸ್, ಸ್ಟ್ರಾಟಜಿ ಅಂದ್ರೆ ಒಂದು ನಾವು ಮೀಡಿಯಾದ ಬಗ್ಗೆ ಅಪ್ ಟು ಡೇಟ್ ಇರಬೇಕು. ಸ್ಪೆಷಲಿ ಈ ಅಡ್ವಾನ್ಸ್ ಟೆಕ್ನಾಲಜಿ ಏನಿದೆ ಅಥವಾ ಅಡ್ವಾನ್ಸ್ ಅಪ್ಲಿಕೇಶನ್ಸ್ ಏನಿವೆ ಅದರಲ್ಲಿ ನಾವು ಅಪ್ ಟು ಡೇಟ್ ಇರಬೇಕು. ಲೈಕ್ ಹೌ ನಮ್ಮ ವೆಬ್ಸೈಟ್ ಎವ್ರಿಥಿಂಗ್ ನಮ್ಮ ತುಂಬಾ ಪಾಪ್ಯುಲರ್ ಇತ್ತು. ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಓಕೆ, ಅದು ಎಲ್ಲರೂ ಕೂಡ ವೆಬ್ಸೈಟ್ ಅನ್ನ ಡಿಪೆಂಡ್ ಮಾಡಿದ್ರು. ಒಮ್ಮೆ ಸೋಷಿಯಲ್ ಮೀಡಿಯಾ ಬಂದ ಕೂಡಲೇ ನಾವು ಏನ್ ಮಾಡಿದ್ದೇವೆ ಅಂದ್ರೆ ನಮ್ಮನ್ನೇ ಅಪ್ಡೇಟ್ ಮಾಡಿದ್ದೇವೆ. ಅಪ್ಡೇಟ್ ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ನಾವು ಜಾಸ್ತಿ ಇನ್ವಾಲ್ವ್ ಮಾಡಿ ಅದರಲ್ಲಿ hundreds of thousands of ಫಾಲೋವರ್ಸ್ ಅನ್ನ ಪಡ್ಕೊಂಡು ಈಗ ನಮ್ಮ ವೆಬ್ಸೈಟ್ ಅಲ್ಲಿ ಏನಾದ್ರೂ ನ್ಯೂಸ್ ಬಂದ್ರೆ ಒಂದು ಲಿಂಕ್ ಅಲ್ಲಿ ಹಾಕಿದ್ರೆ ಅದು ಫಾಸ್ಟ್ ಸ್ಪ್ರೆಡ್ ಆಗುತ್ತೆ. ಮೊದಲಿನಗಿಂತಲೂ 100 ಪಟ್ಟು ಹೆಚ್ಚು ಈಗ ವೆಬ್ಸೈಟ್ ಜಾಸ್ತಿ ಪಾಪ್ಯುಲರ್ ಇದೆ. ಕಾರಣ ಇದು ಸೋಷಿಯಲ್ ಮೀಡಿಯಾ. ಹಾಗೇನೆ ಏನು ನೆಕ್ಸ್ಟ್ ಡೆವಲಪ್ಮೆಂಟ್ ಬರ್ತದೆ ಅದರ ಬಗ್ಗೆ ನಾವು ಅಪ್ಡೇಟ್ ಫುಲ್ಲಿ ಅವೇರ್ನೆಸ್ ಇರಬೇಕು, ನಮಗೆ ನಾಲೆಜ್ ಇರಬೇಕು. ಹಾಗೆ ಇದ್ರೆ ಮಾತ್ರ ಯಾವುದೇ ಕಾಂಪಿಟಿಷನ್ ಅನ್ನು ನಾವು ಫೇಸ್ ಮಾಡಬಹುದು. ಈಗ AI ಸಹ ಬರ್ತಾ ಉಂಟು. AI ಅಲ್ಲಿ ತುಂಬಾ ಅದಕ್ಕೆ ನಾನು AI ಆನ್ಲೈನ್ ಕೋರ್ಸ್ ಮಾಡ್ತಾ ಇದ್ದೇನೆ. AI ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಆಲ್ವೇಸ್ ಲರ್ನಿಂಗ್. ನಾನು ಈವನ್ ಸಮ್ ಟೈಮ್ಸ್ ಏನಂದ್ರೆ ಈ ಇಂಗ್ಲಿಷ್ ಗ್ರಾಮರ್ ಅನ್ನ AI ಇಂದ ಕಲಿತಾ ಇದ್ದೇನೆ. ಯಾರಿಗೂ ಪರ್ಫೆಕ್ಟ್ ಗ್ರಾಮರ್ ಅಷ್ಟು ಯಾರು ಇಲ್ಲ, ಇರ್ಬೇಕಂತಾನು ಇಲ್ಲ. ಅಂದ್ರೆ ನಾನು ಮಾತಾಡುವ ಭಾಷೆ ನಿಮ್ಗೆ ಗೊತ್ತಾದ್ರೆ ಸಾಕು, ಅರ್ಥ ಆದ್ರೆ ಸಾಕು. ಆದ್ರೆ ಕೂಡ ನಮಗೆ ಮೊದಲೆಲ್ಲ ಏನಾದ್ರು ಡೌಟ್ ಇದ್ರೆ ಯಾರ ಹತ್ರ ಕೇಳ್ಬೇಕು. ಇವತ್ತು ಸೀದಾ ಅಲ್ಲಿ ಹೋಗಿ ಕೇಳಿದ್ರೆ ಆಯ್ತು. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, ಸೋಷಿಯಲ್ ಮೀಡಿಯಾ ನೀವು ಪರ್ಸನಲಿ ಹೇಗೆ ಯೂಸ್ ಮಾಡ್ತೀರಾ?
ನಿಮ್ ಪ್ರಕಾರ ನಿಮ್ಗೆ ಅದು ಒಳ್ಳೇದಂತ ಫೀಲ್ ಆಗತ್ತಾ ಇಲ್ಲ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗತ್ತಂತ ಫೀಲ್ ಆಗತ್ತಾ? ಇಲ್ಲ, ದಿಸ್ ಇಸ್ ಒನ್ ಆಫ್ ದ ಏನಂತಂದ್ರೆ ಒಂದು ದೊಡ್ಡ ಗಿಫ್ಟ್ ನಮ್ಮ ಜನರೇಷನ್ ಅಲ್ಲಿ. ಇವಾಗ ನಮಗೆ ಸಿಕ್ಕಿದ ಒಂದು ದೊಡ್ಡ ಗಿಫ್ಟ್ ಅಂದ್ರೆ ಸೋಷಿಯಲ್ ಮೀಡಿಯಾ. ಅನ್ಫಾರ್ಚುನೇಟ್ಲಿ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ತಾ ಇಲ್ಲ. ನಮ್ಗೆ ಅಂದ್ರೆ ತುಂಬಾ ಜನರಿಗೆ ಬೇಕಾದ್ರೆ ನೋಡಿ, ಗಾಸಿಪ್, ಯಾವ ಗಾಸಿಪ್ ಇದೆ ಅದನ್ನೇ ಸ್ಕ್ರಾಲ್ ಮಾಡ್ತಾ ಇರ್ತಾರೆ. ಆದ್ರೆ ಇದರಿಂದ ಎಷ್ಟೊಂದು ಲಾಭ ಇದೆ ಅಂದ್ರೆ ನಮಗೆ ಏನನ್ನು ಬೇಕಾದ್ರೂ ಕಲಿಬಹುದು. ನಮ್ಮ ಹೆಲ್ತ್ ರಿಲೇಟೆಡ್ ಅಂದ್ರೆ ನಾವು ಹೇಗೆ ಒಂದು ಒಳ್ಳೆ ಯೋಗ ಮಾಡಿ ನಮ್ಮ ಲೈಫ್ ಅನ್ನ ಸಾಗಿಸಬಹುದು, ಹೇಗೆ ಎಕ್ಸರ್ಸೈಸ್ ಮಾಡಬೇಕು, ಒಂದು ಒಳ್ಳೆ ಭಾಷಣ ಕೇಳಬಹುದು, ಅಥವಾ ಒಳ್ಳೆ ಮೂವಿ ನೋಡಬಹುದು ಎಂಟರ್ಟೈನ್ಮೆಂಟ್ ಇದರಲ್ಲಿ. ಸೊ ಬೇರೆ ಬೇರೆ ತರದ ಎಲ್ಲವನ್ನ ನಾವು ಸೋಷಿಯಲ್ ಮೀಡಿಯಾದ ಮುಖಾಂತರ ನಾವು ಮಾಡಬಹುದು. ಆದ್ರೆ ನಾನು ಇದನ್ನ ಹೀಗೇನೆ ಯೂಸ್ ಮಾಡ್ತೇನೆ ಫಾರ್ ಪಾಸಿಟಿವಿಟಿ, ಟು ಲರ್ನ್ ಸಮಥಿಂಗ್ ಪಾಸಿಟಿವ್ ಅಂಡ್ ಸ್ಪ್ರೆಡ್ ದೀಸ್ ಪಾಸಿಟಿವಿಟಿ ಟು ಅದರ್ಸ್. ಸರ್, ಈಗ ನಮ್ಮ 4th ಸೆಷನ್ ರ್ಯಾಪಿಡ್ ಫೈರ್ ಸೆಷನ್. ನಾನೀಗ ಕ್ವೆಶನ್ ಕೇಳ್ತೀನಿ, 1 ಸೆಕೆಂಡ್ ಅಲ್ಲಿ ನೀವು ಆನ್ಸರ್ ಕೊಡ್ಬೇಕು. ಓಕೆ? ಸೊ ಫಸ್ಟ್ ಕ್ವೆಶನ್, ನಿಮ್ಮ ಫೇವರೇಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್? ಫೇಸ್ಬುಕ್. ಸೆಕೆಂಡ್ ಕ್ವೆಶನ್, ಬೆಸ್ಟ್ ಅಡ್ವೈಸ್ ನಿಮ್ಗೆ ಈಗ ತನಕ ಸಿಕ್ಕಿರೋದು? ಸರ್ವೇ ಜನಃ ಸುಖಿನೋ ಭವಂತು. ಓಕೆ. ವಾಟ್ಸ್ ದ ಫೇವರೇಟ್ ಪೀಸ್ ಆಫ್ ಕಂಟೆಂಟ್ ಯು ಹ್ಯಾವ್ ಕ್ರಿಯೇಟೆಡ್ ಟಿಲ್ ನೌ? 2022 ಅಲ್ಲಿ ಬಹುಶಃ ಗೋವಾದ ಎಕ್ಸ್ ಚೀಫ್ ಮಿನಿಸ್ಟರ್ ಈಸ್ ನೋ ಮೋರ್ ಮನೋಹರ್ ಪರಿಕ್ಕರ್ ಅವರ ಒಂದು ಇಂಟರ್ವ್ಯೂನ ಆಧಾರಿತ ಮೇಲೆ ಇಂಟರ್ವ್ಯೂನಲ್ಲಿ ಅವರು ಒಂದು ಇನ್ಸಿಡೆಂಟ್ ಹೇಳಿದ್ರು. ಅದೊಂದು ಮೋಟಿವೇಟ್ ಮಾಡ್ಲಿಕ್ಕೆ ಪೇರೆಂಟ್ಸ್ಗೆ ಮತ್ತು ಮಕ್ಕಳಿಗೆ. ಆದ್ರೂ ನಾನು ಮತ್ತು ಸಿಕೆ ಎನ್ಆಕ್ಟ್ ಮಾಡಿ ಅದನ್ನು ಒಂದು ಶಾರ್ಟ್ 3 ನಿಮಿಷದ ವಿಡಿಯೋ ಮಾಡಿ ನಾವು ಫೇಸ್ಬುಕ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು. ಅದು ತುಂಬಾ ಜನರಿಗೆ ಮೋಟಿವೇಟ್ ಆಗಿ ತುಂಬಾನೇ ಲೈಕ್ ಆಗಿತ್ತು. ಅದನ್ನು ಬಿಟ್ಟರೆ ಬೇರೆ ಕೆಲವು ಇನ್ಫಾರ್ಮೇಶನ್ ಎಲ್ಲ ಪಾಸ್ ಮಾಡಿದ್ದು ಸಮ್ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಅದರಲ್ಲಿ ಇದರಲ್ಲಿ ಕೆಲವು ಮಿಲಿಯನ್ಸ್ ಟೈಮ್ ವ್ಯೂಸ್ ಆಗ್ತದೆ. ಅದು ಫೇವರಿಟ್. Okay. Next question. What's the first thing you do when you wake up? Look at ಇದು ವಾಚ್ ನೋಡೋದು. Okay. ಟೈಮ್ ಎಷ್ಟು ಅಂತ. Okay. Favorite book? ಫೇವರೆಟ್ ಬುಕ್ 2 ಬುಕ್ಸ್ ಇವೆ. ಒಂದು ದಿ ಮಾಂಕ್ ಹೂ ಸೋಲ್ಡ್ ಇಸ್ ಫೆರಾರಿ ಬೈ ರಾಬಿನ್ ಶರ್ಮಾ, ಅಂಡ್ ಸೆಕೆಂಡ್ ಥಿಂಗ್ ಈಸ್ 12th ಫೇಲ್ ಬೈ ಅನುರಾಗ್ ಠಾಕೂರ್. Okay. Next question. If you had the chance to meet and have dinner with any 3 great peoples of the world, who they would be? Number 1 is Nana Patekar. Okay. Number 2 is I said 12th fail book ಓದಿದಲ್ಲ, ಅದರದ್ದು ರಿಯಲ್ ಹೀರೋ ಮನೋಜ್ ಕುಮಾರ್ ಶರ್ಮಾ ಅಂತ. He is now DGP in ಮುಂಬೈ, ಮಹಾರಾಷ್ಟ್ರದಲ್ಲಿ. ಹೈಲಿ ಅಂದ್ರೆ 12th ಫೇಲ್ ಆಗಿ IPS ಆದಂತ ಒಬ್ಬ ಆಫೀಸರ್, ಅವರ ಹತ್ರ ಮಾಡಬೇಕು. ಮತ್ತು ದ ಥರ್ಡ್ ಒನ್ ಈಗ ಅಂದ್ರೆ ನಮ್ಮ ಲೇಟ್ ವಿಲ್ಫಿರ್ ಅಬೆಂಬಸ್ ಅಂತ ಇದ್ದಾರೆ. ಮ್ಯೂಸಿಕ್, ಕೊಂಕಣಿ ಮ್ಯೂಸಿಕ್ ಲೆಜೆಂಡ್. ಅವರೊಂದು ಸುಮಾರು 10-14 ವರ್ಷದ ಹಿಂದೆ, 13 ವರ್ಷದ ಹಿಂದೆ ತೀರಿ ಹೋಗಿದ್ರು. ಬಹುಶಃ ಅವರೊಂದಿಗೆ ಒಂದು ಡಿನ್ನರ್ ಮಾಡಬಹುದು ಅಂತ ಅನಿಸ್ತದೆ ನನಗೆ ಈಗ. ಓಕೆ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಈಸ್ ಯುವರ್ ಹಿಡನ್ ಟ್ಯಾಲೆಂಟ್? ಹಿಡನ್ ಇರ್ಬೇಕಾ? Laughing. Okay. Yeah, actually. Okay, next question. What was your first job? First job was ಏನಂದ್ರೆ ಒಂದು ಸೂಪರ್ವೈಸರ್ ಕೈಂಡ್ ಆಫ್, ಟು ಬಿ ಪ್ರೆಸೈಸ್ ಅದು ಟ್ಯಾಲಿ ಕ್ಲರ್ಕ್ ಅಂತ. Okay. ಅದು ನನ್ನ ಡಿಗ್ರಿ ಆದ ವೆರಿ ನೆಕ್ಸ್ಟ್ ಡೇ ನಾನು ಮಂಗಳೂರಿಗೆ ಬಂದಿದ್ದೆ. ನಮ್ಮ ಅಂಕಲ್ ಇದ್ರು ಅಲ್ಲಿ ಒಂದು ಶಿಪ್ಪಿಂಗ್ ಕಂಪನಿಯಲ್ಲಿ, ಅವರು ಜಾಬ್ ಅನ್ನ ನನಗೆ ಕೊಟ್ಟಿದ್ರು. ಸೊ ಅದು ಒಂದು ಕಂಪನಿಯಲ್ಲಿ ನನ್ನ ಫಸ್ಟ್ ಜಾಬ್ ಟ್ಯಾಲಿ ಕ್ಲರ್ಕ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪನಿ. ಓಕೆ. ನೆಕ್ಸ್ಟ್ ಕ್ವೆಶ್ಚನ್, ಫಾರ್ ಒನ್ ಡೇ ಯಾರಾದ್ರೂ ಒಬ್ಬ ಈ ವರ್ಲ್ಡ್ ಇರುವ ವ್ಯಕ್ತಿದ್ದು ಲೈಫ್ ನೀವು ಸ್ವಿಚ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಸಚಿನ್ ತೆಂಡೂಲ್ಕರ್. ಓಕೆ. ವೈ? ಬಿಕಾಸ್ ಈ ಸ್ಟಿಲ್ ಮೈ ಫೇವರೆಟ್ ಕ್ರಿಕೆಟರ್. ಅಂದ್ರೆ ನಾವು ಯಂಗ್ ಇರುವಾಗ ನಮ್ಮನ್ನ ಕ್ರಿಕೆಟ್ ಅಂದ್ರೆ ನಮ್ಗೆ ಜೀವ, ತುಂಬಾ ಲೈಕ್ ಮಾಡುವಂತ ಒಂದು ಗೇಮ್ ಜೀವ. ಅದ್ರಲ್ಲಿ ನಮಗೆ ಫುಲ್ 100% ಎಂಟರ್ಟೈನ್ಮೆಂಟ್ ನೀಡಿದಂತ ಯಾರಾದ್ರೂ ಒಬ್ಬ ಕ್ರಿಕೆಟರ್ ಇದ್ರೆ ಅದು ಸಚಿನ್ ತೆಂಡೂಲ್ಕರ್. ಬಿಕಾಸ್ ಈಸ್ ನ್ಯಾಚುರಲಿ ಗಿಫ್ಟೆಡ್ ಪ್ಲೇಯರ್. ಅಂಡ್ ನಾನು ಅವರ ಒಂದು ಪ್ಲೇಯಿಂಗ್ ಸ್ಟೈಲ್ ಮತ್ತೆ ಅವರನ್ನು ತುಂಬಾ ಲೈಕ್ ಮಾಡ್ತಿದ್ದೆ. ಅಥವಾ ಅವರು ಯಾವತ್ತೂ ಕೂಡ ನಮ್ಮನ್ನ ಡಿಸಪಾಯಿಂಟ್ ಮಾಡ್ಲಿಲ್ಲ. ಅಂದ್ರೆ 70 to 80% ಆಫ್ ಟೈಮ್ ನಮ್ಗೆ ಡಿಸಪಾಯಿಂಟ್ ಮಾಡ್ಲಿಲ್ಲ. ಸೊ ಅವರನ್ನ ನೋಡಿ ನಾವು ತುಂಬಾನೇ ಅವರಿಂದ ಕಲ್ತಿದ್ದೇವೆ. 3 ಹೆಲ್ತ್ ಟಿಪ್ಸ್. ಹೆಲ್ತ್ ಟಿಪ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಏಜ್ ಆದಾಗೆ ನಮ್ಗೆ ಹೆಲ್ತಿನ ಬಗ್ಗೆ ಜಾಸ್ತಿ ಅವೇರ್ನೆಸ್ ಬರ್ತದೆ. ದ ಫಸ್ಟ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರತಿಯೊಬ್ಬರು ನಮಗೋಸ್ಕರ 1 hour ಪರ್ ಡೇ ಸ್ಪೆಂಡ್ ಮಾಡಬೇಕು. ಅದು ಯೋಗ ಇರಲಿ,
ಜಿಮ್ ಇರಲಿ, ವಾಕಿಂಗ್ ಇರಲಿ, ಮೆಡಿಟೇಷನ್ ಇರಲಿ, ಏನೇ ಇರಲಿ 1 hour ನಮಗೋಸ್ಕರ, ನಮ್ಮ ಹೆಲ್ತಿಗೋಸ್ಕರ ರಿಸರ್ವ್ ಮಾಡಲೇಬೇಕು. ದಟ್ ಈಸ್ ನಂಬರ್ 1. ನಂಬರ್ 2, ಪ್ರತಿ ದಿನ ನಾವು ಅಟ್ಲೀಸ್ಟ್ 3 to 4 ಲೀಟರ್ ನೀರು ಕುಡಿಲೇಬೇಕು. ಇದು ನನಗೆ ಗೊತ್ತಿದ್ದು ಕೂಡ ನಾನು ಫಾಲೋ ಮಾಡ್ತಿರ್ಲಿಲ್ಲ. ರೀಸೆಂಟ್ಲಿ ಏನಾಯ್ತಂದ್ರೆ, ಲಾಸ್ಟ್ ಇಯರ್ ಸಡನ್ ಆಗಿ ನನಗೆ ಈ ಸಮ್ಮರ್ ಟೈಮ್ ಅಲ್ಲಿ ಈ ತಲೆ ಸಿಡಿತ, ಹೆಡ್ ಏಕ್ ಸ್ಟಾರ್ಟ್ ಆಯ್ತು. ಏನೆಲ್ಲ ಮಾಡಿ ಸ್ಕ್ಯಾನ್ ಮಾಡಿ ಏನು ಮಾಡಿದ್ರು ಕೂಡ ಏನಿಲ್ಲ. ಆದ್ರೆ ಯಾಕೆ ನಿಲ್ತಾ ಇಲ್ಲ? ಒಂದ್ ದಿವಸ ಒಮ್ಮೆ ಹೀಗೇನೆ ಕೂತ್ಕೊಂಡು ಫ್ರೆಂಡ್ಸ್ ಮಾತಾಡುವಾಗ ಅದು ಬಿಕಾಸ್ ಆಫ್ ಡಿಹೈಡ್ರೇಷನ್ ಅಂತ ನಮ್ಮ ಫ್ರೆಂಡ್ ಹೇಳಿದ್ರು, ನೀರು ಕುಡಿ ಅಂತ. ವೆರಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ಕೂಡಲೇ 1 ಲೀಟರ್ ನೀರು ಕುಡಿಯೋದು. ಈಗ ಪ್ರಾಕ್ಟೀಸ್ ಮಾಡಿದ್ದೇನೆ. ಮತ್ತೆ ಫುಲ್ಲಿ ಡಿಹೈಡ್ರೇಟ್ ಬಾಡಿ ಮಾಡಿದ್ರೆ ಸಮ್ಮರ್ ಅಲ್ಲಿ ಈಗ ಏನು ಹೆಡ್ಡೇಕ್ ಇಲ್ಲ. ಅದು ಸೊ ಎಲ್ರಿಗೂ ನಾನು ಅಡ್ವೈಸ್ ಮಾಡಿದ್ದು ಅಷ್ಟೇ, ಎವ್ರಿ ಡೇ 3 to 4 ಲೀಟರ್ ನೀರು ಕುಡಿಯಿರಿ. ದಟ್ ಈಸ್ ದ ಬೆಸ್ಟ್ ಹೆಲ್ತ್ ಟಿಪ್ಸ್. ಅಂಡ್ ದಿ ಥರ್ಡ್ ಒನ್ is totally stay away from negative people. Yes, okay. That is also help you to enhance your health. Especially ನಿಮ್ಮ BP ಅನ್ನ ಕಂಟ್ರೋಲ್ ಅಲ್ಲಿ ಇಡಬೇಕಾದ್ರೆ ಟೋಟಲಿ ನೆಗೆಟಿವ್ ಪೀಪಲ್ ಇಂದ ದೂರ ಇರಬೇಕು. ಓಕೆ. 3 ವೆಲ್ತ್ ಟಿಪ್ಸ್. ವೆಲ್ತ್ ಟಿಪ್ಸ್ ನಂದು ಫಸ್ಟ್ ಟಿಪ್ಸ್ ಏನಂದ್ರೆ, ಡೋಂಟ್ ಚೇಸ್ ಮನಿ. ಯಾರೂ ಇರ್ಲಿ, ಮನಿ ಮಾಡುವ ಅಂದ್ರೆ ನನ್ಗೆ ಇಷ್ಟು ಹಣ ಮಾಡ್ಬೇಕು, ನನಗೆ ಇದು ಕಟ್ಟಬೇಕು, ಅದು ಕಟ್ಟಬೇಕು, ಯಾವತ್ತೂ ಕೂಡ ಹಣವನ್ನ ಚೇಸ್ ಮಾಡಬೇಡಿ. ಇನ್ಸ್ಟೆಡ್ ಆಫ್ ದಟ್ ಚೇಸ್ ಯುವರ್ ಪ್ಯಾಷನ್. ಮನಿ ವಿಲ್ ಕಮ್. ಓಕೆ. ಸೊ ಗ್ರೀಡ್ ಇರಬಹುದು, ಅಂದ್ರೆ ಗ್ರೀಡ್ ಇಲ್ಲದವರಿಗೆ ವೆಲ್ತ್ ಅನ್ನ ಜಾಸ್ತಿಯಾಗಿ ಪ್ರಿಸರ್ವ್ ಮಾಡಬಹುದು. ಗ್ರೀಡ್ ಇದ್ದವರು ಎಷ್ಟೋ ಜನ ಹಣವನ್ನ ಕಳ್ಕೊಂಡಿದ್ದಾರೆ, ಇದ್ದದ್ದನ್ನ ಕಳ್ಕೊಂಡು ಎಲ್ಲ ಮಾರಿದ್ದಾರೆ. ಸೊ ಗ್ರೀಡ್ ಬಿಟ್ಟು ಬಿಡಿ. ವೆಲ್ತ್, ನಿಮ್ಮಲ್ಲಿ ಇದ್ದ ವೆಲ್ತ್ ಅನ್ನ ಉಂಟಲ್ಲ, ರೈಟ್ ಇದರಲ್ಲಿ ನೀವು ಪ್ರೊಟೆಕ್ಟ್ ಮಾಡೋದು. ದ ಥರ್ಡ್ ಒನ್, ನಮ್ಮ ವೆಲ್ತ್ ಇನ್ಕ್ರೀಸ್ ಆಗಬೇಕಾದ್ರೆ ಅಟ್ಲೀಸ್ಟ್ ಸ್ಮಾಲ್ ಪರ್ಸನ್ ಆದ್ರೂ ನಾವು ಬೇರೆಯವರಿಗೆ, ಅಂದ್ರೆ ಅನ್ಫಾರ್ಚುನೇಟ್ ಪೀಪಲ್ ಇರ್ತಾರೆ ಈ ವರ್ಲ್ಡ್ ಅಲ್ಲಿ, ಪುವರ್ ಮತ್ತೆ ರಿಯಲ್ ನೀಡೀಸ್ ಇರ್ತಾರೆ, ಅವರ ಹತ್ರ ಶೇರ್ ಮಾಡಿದ್ರೆ ನಿಮಗೆ ಇನ್ನಷ್ಟು ಬರ್ತದೆ. ಸರ್, ಒನ್ ಆಫ್ ದ ಇಂಪಾರ್ಟೆಂಟ್ ಲಾಸ್ಟ್ ಕ್ವೆಶ್ಚನ್ ಏನಂದ್ರೆ, ಜನರು ಎಲ್ಲರೂ ಕಾಯ್ತಾ ಇದ್ದಾರೆ, ಎಲ್ರಿಗೂ ಬೇಕಾಗಿರೋ ಒಂದು ಆನ್ಸರ್ ಉಂಟು. ಅದ್ ಕ್ವೆಶ್ಚನ್ ಏನಂದ್ರೆ, ಪ್ರೈವೇಟ್ ಚಾಲೆಂಜ್ ಸೀಸನ್ 4 ಯಾವಾಗ ಸ್ಟಾರ್ಟ್ ಆಗತ್ತೆ? ಸೀಸನ್ 4 ಯಾವಾಗ ಕರೆಕ್ಟ್ ಡೇಟ್ ಕೊಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ದು ಸೀಸನ್ 3 ನಮ್ 40 ಎಪಿಸೋಡ್ಗೆ ಸ್ಟಾಪ್ ಮಾಡ್ಬೇಕಾಯ್ತು. ಕಾರಣ ಏನಂದ್ರೆ, ಇಲೆಕ್ಷನ್ ಅನೌನ್ಸ್ ಆಯ್ತು. ಇಲೆಕ್ಷನ್ ಟೈಮ್ ಅಲ್ಲಿ ಜನರು ನಮಗಿಂತ ಅದರದ್ದು ಕಾಮಿಡಿ ಸ್ವಲ್ಪ ಜಾಸ್ತಿ ಇರ್ತದೆ. ಮತ್ತೆ ಸೆಕೆಂಡ್, ಅರವಿಂದ್ ಬೋಳಾರ್ ಅವರ ಮಗಳ ಮದುವೆಗೆ ಸ್ವಲ್ಪ ಅವರಿಗೆ ಪಾಪ ಒಬ್ಬರೇ ಇದ್ದಿದ್ರು. ಸೊ ಮದುವೆ ಎಲ್ಲ ಆಯ್ತು. ಈಗ ಇನ್ನು ರೈನಿ ಸೀಸನ್ ಇಮಿಡಿಯೇಟ್ಲಿ ಆದ ನಂತರ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತೇವೆ. ಸೀಸನ್ 4 ಯಾವಾಗ ಅಂತ ಡೆಫಿನೆಟ್ಲಿ ನಾವು ಅನೌನ್ಸ್ ಮಾಡ್ತೇವೆ ಬೇಗ. ಓಕೆ. ಲಾಸ್ಟ್ ಕ್ವೆಶ್ಚನ್, ಇನ್ನೊಂದು ಲಾಸ್ಟ್. ಸೊ ಏನಂದ್ರೆ, ನಿಮ್ಮ ಈ ಪ್ರೈವೇಟ್ ಚಾಲೆಂಜ್ ಹಾಗೂ ಆಕ್ಟಿಂಗ್ ಕರಿಯರ್ ಅಲ್ಲಿ ಆಗಿರುವಂತದ್ದು ಒಂದು ಬ್ಲೂಪರ್ಸ್, ಬಿಹೈಂಡ್ ದ ಸೀನ್ಸ್, ಫನ್ನಿಯಸ್ಟ್ ಸೀನ್ ಯಾವ್ದಾದ್ರು? ಫನ್ನಿಯಸ್ಟ್ ಅಂದ್ರೆ ತುಂಬಾನೇ ಸಲ ಆಗ್ತದೆ. ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಅದು ನಾವು ಸಡನ್ಲಿ ರಿಯಾಕ್ಷನ್ ಏನ್ ಮಾಡುದು ಅಂತ ಗೊತ್ತಿಲ್ಲ. ಒಮ್ಮೆ ಸೀಸನ್ 1 ಎಪಿಸೋಡ್ ನಂಬರ್ 25 ಶೂಟ್ ಮಾಡ್ತಾ ಇದ್ದೇವೆ. ಬೋಳಾರ್ ಅವರು ಬಿಕಾರಿ ರೋಲ್, ಬೆಗ್ಗರ್, ಕರೆಕ್ಟ್ ಬೆಗ್ಗರ್ ರೋಲ್ ಮಾಡಿ, ನಾನು ಆಂಕರ್ ಆಗಿ ಒಂದು ಟಿವಿ ಚಾನೆಲ್ ನ ಓನರ್ ಆಗಿ ಸಂದರ್ಶನಕ್ಕೆ ಬರುವುದು. ಬೆಗ್ಗರ್ ಹತ್ರ ಅಂತ ಬರುವುದಲ್ಲ, ಗಾಡಿಯಲ್ಲಿ ಬರುವಾಗ ಬೆಗ್ಗರ್ ಇರ್ತಾನೆ. ಇವತ್ತು ಯಾರಿಗೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿ ಒಬ್ಬ ಬೆಗ್ಗರ್ ಇದ್ದಾನೆ, ಹಿಡಿಯುವ ಅಂತ ಗಾಡಿ ನಿಲ್ಲಿಸಿ ನಾನು ಕೇಳುದು, ಹೀಗೆ ಒಂದು ಇಂಟರ್ವ್ಯೂ ಮಾಡ್ಲಿಕ್ಕೆ ಉಂಟು, ಬರ್ತೇನೆ ಅಂತ ಹೇಳ್ತಾನೆ. ಎದ್ದು ನಿಂತ್ಕೊಂಡು, ಅವ ಭಿಕ್ಷೆ ಬೇಡುವ ಇದುಂಟಲ್ಲ, ಏನು ಪಾತ್ರೆ, ರಪ್ಪ ಸ್ವಲ್ಪ ಹಿಡ್ಕೊಳ್ಳಿ ಅಂತ ನನ್ಗೆ ಕೊಡ್ತಾರೆ. ಐ ವಾಸ್ ಟೋಟಲಿ ಶಾಕ್ಡ್. ಏನ್ ಮಾಡುದು, ಹಿಡ್ಕೊಳ್ಳುದಾ ಬಿಸಾಡುವುದಾ ಅಂತ. ಅಂದ್ರೆ ಸ್ಪಾಂಟೇನಿಯಸ್. ಭಿಕ್ಷಕ ನಿಮ್ಮ ಹತ್ರ ಬಂದು ಇದನ್ನು ಸ್ವಲ್ಪ ಹಿಡ್ಕೊಳ್ಳಿ ಅಂತ ಹೇಳಿದ್ರೆ ಏನ್ ಮಾಡಿದ್ರಿ? ನಾನು ಅದನ್ನು ಕೆಳಗೆ ಬಿಸಾಡಿ ಬಿಟ್ಟೆ, ಮತ್ತೆ ಜೋರು ನಕ್ಕು ಬಿಟ್ಟೆ. ಮತ್ತೆ ಅದನ್ನ ನಾವು ರೀಶೂಟ್ ಮಾಡಿ ಅದನ್ನ ನಾನು ಹಿಡ್ಕೊಂಡು ಅವರು ಈಗ ನೋಡುದು, ಮತ್ತೆ ಬನ್ನಿ ಅಂತ ಹೇಳುದು, ಅದು ಮತ್ತೆ ಕಂಟಿನ್ಯೂ ಆಯ್ತು. ಆದ್ರೆ ಆ ಮೂಮೆಂಟ್ ಅಲ್ಲಿ ಒಂದು ನಗು, ಮತ್ತೆ ಇನ್ನೊಂದು ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ. ಓಕೆ. ಸೊ ದಿಸ್ ವಾಸ್ ದ ಲಾಸ್ಟ್ ಕ್ವೆಶ್ಚನ್. ಸರ್, ನಮ್ಮ ಈ ಪಾಡ್ಕಾಸ್ಟಿಗೆ ಇವತ್ತು ಬಂದಿದ್ದೀರಾ, ಮತ್ತೆ ವಂಡರ್ಫುಲ್ ಅಂಡ್ ವೆರಿ ವೈಸ್ ಟಾಕ್ಸ್ ನಾವು ಇವತ್ತು ಮಾಡಿದ್ವಿ. ತುಂಬಾ ಇನ್ಫಾರ್ಮೇಶನ್ ಇತ್ತು. ಅಫ್ಕೋರ್ಸ್ ಫಾರ್ ದ ನಮ್ಮ ಯಂಗ್ ಜನರೇಷನ್ಗೆ ಮೋಟಿವೇಶನಲ್ ಕಾನ್ಸೆಪ್ಟ್ಸ್ ಮಾತಾಡಿದ್ದು ತುಂಬಾ ಉಂಟು ನೀವು. ಅದು ಆಕ್ಚುಲಿ ರಿಯಲ್ ಕಾನ್ಸೆಪ್ಟ್ಸ್, ಹೌ ಟು ಮ್ಯಾನೇಜ್ ಕ್ರಿಟಿಸಿಸಮ್, ಹೌ ಟು ಮ್ಯಾನೇಜ್ ಫೇಲ್ಯೂರ್ಸ್, ಆಲ್ ದೀಸ್ ಟಾಪಿಕ್ಸ್ ನೀವು ಮಾತಾಡಿದ್ರಿ. ಸರ್, ನಮ್ಮ ಈ ಶೋಗೆ ಇವತ್ತು ಬಂದಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು, ರಿಯಲಿ ಥ್ಯಾಂಕ್ ಯು. ಲಾಂಗ್ ವೇ ಟು ಗೋ. ನಿಮ್ದು ಏನು ಡ್ರೀಮ್ ಇದೆ ಅದೆಲ್ಲ
ಏನು ಸಕ್ಸಸ್ ಆಗಲಿ, ಫುಲ್ಫಿಲ್ ಆಗಲಿ. ಥ್ಯಾಂಕ್ ಯು. ಎಂಜಾಯ್ ಯುವರ್ ಲೈಫ್ ಅಂಡ್ ಥ್ಯಾಂಕ್ ಯು ಫಾರ್ ಯುವರ್ ಟೀಮ್ ಮೆಂಬರ್ಸ್ ಆಲ್ಸೋ. Yes, sir. Thank you. Hello, everyone. Thanks for sticking to the end of the video. I hope you liked the podcast. Please don't forget to like, share, and subscribe my podcast channel, Joe Talks. ಜೋ ಟಾಕ್ಸ್. ಓಕೆ, ನಮ್ಮ ಜೋ ಟಾಕ್ಸ್ ಜೋಸ್ಟನ್ ತುಂಬಾನೇ ಯಂಗ್ ಇನ್ಫ್ಲುಯೆನ್ಸರ್. ತುಂಬಾ ಅವರದೇ ಒಂದು ಡ್ರೀಮ್ ಇದೆ ಅವರಿಗೆ, ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಏನಾದರೂ ಒಂದು ಅಚೀವ್ ಮಾಡ್ಬೇಕಂತ. ಈ ಯಂಗ್ಸ್ಟರ್ಸ್ಗೆಲ್ಲ ನಾವು ಸಪೋರ್ಟ್ ಮಾಡುವ. ನೀವೆಲ್ಲರೂ ಅವರ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಫೀಡ್ಬ್ಯಾಕ್ ನೀಡಿ. ಆಲ್ ದ ಬೆಸ್ಟ್. Thank you, sir.